ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಈ ದೇವಿಯ ಶಕ್ತಿ ಸಕಲ ಪ್ರಾಣಿಗಳಲ್ಲಿ ನಿದ್ರಾರೂಪವಾಗಿ ಸ್ಥಿತಳಾಗಿದ್ದಾಳೆ. ಅಂತಹ ಶಕ್ತಿಗೆ ನಮ್ಮ ನಮಸ್ಕಾರಗಳು ನಮಸ್ಕಾರಗಳು ಪ್ರತಿ ಬಾರಿಯೂ ನಮಸ್ಕಾರಗಳು ಅಂತ ಅದರ ಅರ್ಥ. ನಾವು ಒಂದೊಂದು ಜೀವರಾಶಿಗಳನ್ನು ನೋಡ್ತಾ ಇದ್ದಾಗ ಅದರಲ್ಲೂ ಕೂಡ ಒಂದು ಚೇತನಾ ಶಕ್ತಿ ಇದೆ, ಒಂದು ಬುದ್ಧಿನೂ ಇದೆ. ನಾವು ಗಮನಿಸ್ಬೋದು ಪ್ರತಿಯೊಂದು ಪ್ರಾಣಿ ವರ್ಗಗಳನ್ನು, ಮನುಷ್ಯರನ್ನು, ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳನ್ನು ನೋಡುವಾಗ ಇದರಲ್ಲೂ ಕೂಡ ಒಂದು ಪ್ರಾಣ ಇದೆ, ಒಂದು ಶಕ್ತಿ ಇದೆ, ಇದರಲ್ಲೂ ಕೂಡ ಬುದ್ಧಿನೂ ಇದೆ, ಚೈತನ್ಯನೂ ಇದೆ, ಇದೊಂದು ಕೃಪೆನೂ ಇದೆ. ಪ್ರಕೃತಿಯ ಮಾತೆಯ ಕೃಪೆನೂ ಇದರಲ್ಲಿದೆ ಅಂತ ನಾವು ನೋಡಬಹುದು. ಇದೆಲ್ಲ ಇದೆ ಅಂತ ನಾವು ಗಮನಿಸ್ತಾನೂ ಇರ್ಬೋದು, ಪ್ರತಿ ಕ್ಷಣ ನಾವು ಗಮನಿಸ್ತಾನೂ ಇರ್ಬೋದು. ಹಾಗೆ ಪ್ರತಿ ಪ್ರಾಣಿಗಳು ನಿದ್ರೆ ಮಾಡ್ತಾನೆ ಇರ್ತದೆ. ನಿದ್ರೆ ಇಲ್ದಿರೋ ಪ್ರಾಣಿಗಳಿಲ್ಲ. ಕೆಲವು ಪ್ರಾಣಿಗಳು ನಿಂತ್ಕೊಂಡು ನಿದ್ದೆ ಮಾಡುತ್ತೆ, ಕೆಲವು ಪ್ರಾಣಿಗಳು ಓಡಾಡ್ಕೊಂಡು ನಿದ್ದೆ ಮಾಡುತ್ತೆ, ಕೆಲವು ಪ್ರಾಣಿಗಳು ಕೆಲಸ ಮಾಡ್ತಾನೂ ನಿದ್ದೆ ಮಾಡುತ್ತೆ, ಕೆಲವು ಪ್ರಾಣಿಗಳು ತಲೆದಿಮ್ ನೋಡಿದ ತಕ್ಷಣ ನಿದ್ದೆ ಮಾಡುತ್ತೆ, ಪಿಲ್ಲೋ ನೋಡಿದ ತಕ್ಷಣ ಡಬಕ್ಕಂತ ನಿದ್ದೆ ಮಾಡ್ತಾರೆ. ಕೆಲವರು ನಿದ್ದೆನೇ ಬರಲ್ಲ. ಆ ನಿದ್ದೆ ಬರಬೇಕಾದ್ರೆ ಆ ತಾಯಿ ಕೃಪೆನೇ ಇಲ್ಲ ಅಂತ ಅರ್ಥ. ಆಗ ನಾವು ಡಾಕ್ಟ್ರ್ ಕೃಪೆಗೆ ಹೋಗ್ತೀವಿ ಸ್ಲೀಪಿಂಗ್ ಡೋಸ್ ತೊಗೊಳೋದಕ್ಕೆ, ಅಥವಾ ಬೇರೆ ಬೇರೆ ಚಟಗಳಿಟ್ಕೊಂಡು ಆಗ ನಿದ್ದೆ ಮಾಡಿಸ್ಕೊತೀವಿ. ಚಟಗಳು ಗೊತ್ತಲ್ಲ, ಆ ಚಟಗಳಿಗೆ ಹೋಗ್ಬಿಟ್ರೆ ಅದು ಜಾಸ್ತಿ ಆದಷ್ಟು ನಿದ್ದೆ ಜಾಸ್ತಿ ಬರುತ್ತೆ. ಸೊ ಆ ಥರ ನಿದ್ದೆ ಅಲ್ಲ. ಈ ನಿದ್ದೆ ಹೇಗೆ ಅಂದರೆ, ಒಬ್ಬ ಆಧ್ಯಾತ್ಮಿಕ ಸಾಧಕನಿಗೆ ಒಂದು ಮಹತ್ವಾಕಾಂಕ್ಷದ ಒಂದು ಆಸೆಯ ಒಂದು ಬಲೆ ಇದೆ. ಆಧ್ಯಾತ್ಮಿಕ ಸಾಧಕನಿಗೆ ಒಂದು ಮಹತ್ವಾಕಾಂಕ್ಷೆಯ ಆಸೆಯ ಒಂದು ಬಲೆ ಇದೆ, ಒಂದು ಜಾಲ ಇದೆ, ಏನೋ ಪಡಿಬೇಕು ಅಂತ. ಅದರಲ್ಲಿ ಆಧ್ಯಾತ್ಮಿಕ ದ್ವಂದ್ವತೆಗಳ ಗೊಂದಲಗಳನ್ನು ಕೂಡ ಸೃಷ್ಟಿ ಮಾಡಿಕೊಂಡು ಅದರಿಂದ ಆ ದ್ವಂದ್ವತೆಗಳನ್ನು ಇಟ್ಕೊಂಡ್ರೂ ಕೂಡ ಅದರಿಂದ ಮುಕ್ತಿ ಮಾಡೋದಕ್ಕೆ, ಬಿಡುಗಡೆ ಪಡೆಯೋದಕ್ಕೆ ಅವಕಾಶವೂ ಇರುತ್ತೆ. ಒಂದು ರೀತಿ ಕೆಲವರೆಲ್ಲ ಏನು ಮಾಡ್ತಾರೆ, ಅದು ಹೋಗ್ತಿದ್ದಂಗೆ ಭಾಳಷ್ಟು ಆಸೆಗಳಿರುತ್ತೆ. ನಾನು ಇಂಥ ಹಂತವನ್ನು ತಲುಪಬೇಕು, ಇಂತಹ ಗುರಿಯನ್ನು ಮುಟ್ಟಬೇಕು ಆಧ್ಯಾತ್ಮಿಕದಲ್ಲಿ, ಅಥವಾ ಯಾವುದೋ ಒಂದು ಆಧ್ಯಾತ್ಮಿಕ ಅಂದಾಗ ಎಲ್ಲ ರೀತಿಯಲ್ಲೂ ಹಲವಾರು ಮಾರ್ಗಗಳಲ್ಲಿ ಆ ಕೆಲಸಗಳನ್ನು ಮಾಡ್ತಾ ಅದರಲ್ಲಿ ತೊಡಗಿಸ್ಕೊಂಡಿರ್ತೀವಿ. ಸೊ ಅದರಲ್ಲಿ ಕೆಲವು ಕನ್ಫ್ಯೂಷನ್ಸ್ ಇರುತ್ತವೆ. ಅದರ ಅರ್ಥ ಆಗದೇ ಇದ್ದಾಗ, ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇರುವಾಗ ಅದರಿಂದ ಬಿಡುಗಡೆ ಬರ್ತಕ್ಕಂಥ ಅವಕಾಶವೂ ಸಿಗುತ್ತೆ. ಯಾವಾಗ ಅಂತಹ ಆಧ್ಯಾತ್ಮಿಕದ ತಾಯಿ ಭಗವತಿಯ ಕೃಪೆ ಇದ್ದಾಗ, ಆ ಕೃಪೆ ನಿದ್ರಾವಸ್ಥೆಯಲ್ಲಿ ಬಂದಾಗ, ತಾಯಿಯ ಕೃಪೆಯ ನಿದ್ರಾವಸ್ಥೆ ಬರಬೇಕು. ಆಗ ಈ ಕನ್ಫ್ಯೂಷನನ್ನು ಮುಕ್ತಿಗೊಳಿಸ್ಕೊಬೋದು ಅಂತ ಹೇಳೋದು. ಅದೇ ರೀತಿ ಜೀವನದ ಒಂದು ದಿವ್ಯವಾದ ಎಲ್ಲ ಹಂತಗಳಲ್ಲಿ, ಒಂದೊಂದು ಜೀವನದಲ್ಲಿ ಒಂದೊಂದು ಹಂತಗಳನ್ನು ಪಡೆಯೋದಕ್ಕೆ ಹೋದಾಗ ಒಂದೊಂದು ಮಜಲುಗಳನ್ನು ಏನೇನಿರುತ್ತೆ ಅದರಲ್ಲಿ ಅಂತಕ್ಕಂಥದ್ದು
ನಮಗೆ ಆ ಸ್ಥಿತಿನಲ್ಲಿ ನಮಗೆ ತೋರಿಸ್ಕೊಡುತ್ತೆ. ಯಾವಾಗ? ಒಳ್ಳೆ ಡೀಪ್ ಸ್ಲೀಪಿಂಗಲ್ಲಿ ನೀವು ಎದ್ದು ಬಂದಾಗ ಇದ್ದಕ್ಕಿದ್ದಾಗೆ ಹೊಸ ರೀತಿಯ ಆವಿಷ್ಕರಣಗಳು ನಡೆಯುತ್ತೆ. ನಿದ್ದೆಯಿಂದ ಎದ್ದು ಬಂದ ತಕ್ಷಣ ಏನೋ ಒಂದು ಮಾಡಬೇಕು ಅನಿಸುತ್ತೆ. ಅಲ್ಲಿವರೆಗೂ ಬಹಳ ಗೊಂದಲದಲ್ಲಿರ್ತೀವಿ. ಇದೆಲ್ಲ ಹೇಗಾಗುತ್ತೆ ಅಂದರೆ ತಾಯಿಯ ಕೃಪೆ. ಅದು ಸೂತ್ರ ಹೇಳುತ್ತೆ ಹೇಗೆ ಅಂತ. ಹೀಗೆ ಪ್ರತಿಯೊಂದು ಜೀವರಾಶಿಗಳಲ್ಲೂ ಆ ದೇವಿಯ ಆ ಕೃಪೆಯನ್ನು ನಾವು ನಿದ್ರಾ ರೂಪದಲ್ಲಿ ಪಡ್ಕೊಂಡಿರ್ತೀವಿ. ಅದು ಬಹಳ ವಿದ್ಯಮಾನವಾಗಿ ನಮ್ಮ ಈ ಪಶು ಪಕ್ಷಿ ಪ್ರಾಣಿಗಳಲ್ಲಿ, ಮನುಷ್ಯ ಜೀವಗಳಲ್ಲಿ ಇದು ತುಂಬಿಕೊಂಡಿರುತ್ತೆ. ಅದು ಸ್ವಲ್ಪ ಇಲ್ಲ, ಪೂರ್ತಿಯಾಗಿ ತುಂಬಿಕೊಂಡಿರುತ್ತೆ. ಇವು ಒಬ್ಬರಿಗೆ ಕಡಿಮೆ, ಇನ್ನೊಬ್ಬರಿಗೆ ಜಾಸ್ತಿ, ಇನ್ನೊಬ್ಬರಿಗೆ ಸ್ವಲ್ಪ, ಆ ಥರ ಏನಿಲ್ಲ. ಅದು ಪರಿಪೂರ್ಣವಾಗಿ ತುಂಬಿರುತ್ತೆ. ಆದರೆ ಪರಿಪೂರ್ಣವಾಗಿ ಹೇಗೆ ತುಂಬಿದೆ ಅಂತ ಯಾರಿಗೂ ಅರ್ಥ ಆಗಲ್ಲ. ಅದೊಂದು ಸ್ಥಿತಿ. ಹೇಗಿರುತ್ತೆ ಈ ನಿದ್ರೆ? ಹಲವಾರು ಇಂತಹ ನಿದ್ದೆ ಅರ್ಥ ಏನು ಅಂದರೆ ಹಲವಾರು ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಬೋದು. ಎಂಥ ನಿದ್ದೆಗಳಿರುತ್ತೆ. ಈಗ ಒಂದೊಂದು ಹೆಸರಿಟ್ಕೊತೀರ. ಊಟ ಮಾಡೋದೊಂದು ನಿದ್ದೆ, ಮತ್ತು ಟೀ ಬ್ರೇಕಲ್ಲಿ ಒಂದು ನಿದ್ದೆ, ಮತ್ತು ಟಿ ವಿ ನೋಡೋದ್ಮೇಲೆ ಒಂದು ನಿದ್ದೆ, ಆಮೇಲೆ ದಿಢೀರಂತ ಬರ್ತಕ್ಕಂಥದ್ದು ಒಂದು ನಿದ್ದೆ, ಆಮೇಲೆ ಇನ್ನೇನು ಜರ್ಕ್ ಬರ್ತಕ್ಕಂಥ ಒಂದು ನಿದ್ದೆ, ಆಮೇಲೆ ಇನ್ನೊಂದು ಸೌಂಡ್ ಬರುತ್ತೆ ನಿದ್ರೆನಲ್ಲಿ. ಈ ಥರ ಹಲವಾರು ಹೆಸರುಗಳನ್ನು ನಾವು ಹೇಳ್ಬೋದು. ಆದರೆ ಮುಖ್ಯವಾಗಿ ಏನಂದರೆ, ಒಂದು ದೊಡ್ಡದಾಗಿ ಗಾಢವಾದ ನಿದ್ದೆ. ಸಣ್ಣ ನಿದ್ರೆ ಎಲ್ಲ, ದೊಡ್ಡದಾಗಿ ಬರುತ್ತೆ. ಅದರಲ್ಲಿ ಏನೇನೋ ಬರುತ್ತೆ. ಇನ್ನೊಂದು, ಈ ಗಾಢವಾದ ನಿದ್ರೆ ಹೇಗಿರುತ್ತೆ ಅಂದರೆ ಈ ಶರೀರದಲ್ಲಿ ಬಹಳ ವಿಸ್ಮಯವಾಗಿ ಅನುಭವಿಸ್ಬೋದು. ಆ ಎಕ್ಸ್ಪೀರಿಯನ್ಸ್ ಮಾಡೋ ವಿಧಾನಗಳೇ ಬೇರೆ ಇರುತ್ತೆ ಗಾಢವಾದ ನಿದ್ರೆನಲ್ಲಿ. ಅದು ಗಾಢವಾದ ನಿದ್ರೆ ಮಾಡುವಾಗ ಪಕ್ಕದಲ್ಲಿರೋರು ಎಚ್ಚರಿಕೆ ಇದ್ದರೆ ಗೊತ್ತಾಗುತ್ತೆ ಎಷ್ಟು ಗಾಢವಾಗಿದ್ದಾರೆ ಅಂದರೆ. ಅವ್ರನ್ನ ತಗೊಂಡೋಗಿ ಪಕ್ಕದಲ್ಲಿ ಮಲಗಿಸಿದ್ರು ಕೂಡ ಗೊತ್ತಾಗಲ್ಲ. 4 ಜನ ಹಿಡ್ಕೊಂಡೋಗಿ ಬೇರೆ ರೂಮಿಂದ ಆಚೆ ಬಿಸಾಕ್ಬಿಟ್ರು ಕೂಡ ಆನಂದವಾಗಿ ನಿದ್ದೆ ಮಾಡ್ತಿದ್ದ. ಬೆಳಗ್ಗೆ ಎದ್ದು ಬಂದರೆ ಮಾತ್ರನೇ ಅವನಿಗೆ ನನ್ನ ಕೋಣೆ ಬಿಟ್ಟು ಈ ಕೋಣೆಗೆ ಬಂದಿದ್ದೀನಿ ಅಂತ ಅರ್ಥ ಆಗುತ್ತೆ. ಅದೆಲ್ಲ ಆ ಥರ ಅಷ್ಟು ಕೆಲವು ಘಟನೆಗಳು ನಡೆದ್ಬಿಡುತ್ತೆ. ಅದನ್ನು ಅನುಭವನೂ ಮಾಡ್ತಿರ್ತೀವಿ ಅಂತ ಹೇಳುತ್ತೆ. ಇಂತಹ ನಿದ್ರೆ ಬರದಿದ್ದರೆ ಮನುಷ್ಯನಲ್ಲಿ ಈ ಶರೀರ ಆರಾಮವಾಗಲ್ಲ, ಅಥವಾ ಆರಾಮ ಸಿಗೋದು ಇಲ್ಲ ಅಂತ ಹೇಳುತ್ತೆ. ಗಾಢವಾದ ನಿದ್ದೆ ಬರದೇ ಇದ್ರೆ ನೀವು ಎದ್ದು ನೋಡಿ, ಮತ್ತು ಗಾಢವಾದ ನಿದ್ರೆ ಇಂದ ಡಿಸ್ಟರ್ಬ್ ಮಾಡ್ಕೊಂಡು ಈಚೆ ಬಂದು ನೋಡಿ, ನಿಮ್ಮ ಮನಸ್ಥಿತಿಗಳು ಅಲ್ಲೋಲಕಲ್ಲೋಲವಾಗಿ, ಅಯ್ಯೋ ಇನ್ನು ಸ್ವಲ್ಪ ಮಲಗಿದ್ರೆ ಚೆನ್ನಾಗಿತ್ತು, ನಾ ಫುಲ್ಫಿಲ್ ಆಗಿಬಿಡಿರೋದು ನನ್ನ ನಿದ್ದೆ ಅಂತ ಆಸೆ ಒಂಥರ ಒಳಗಡೆನೆ ಹೇಳ್ತಾ ಇರುತ್ತೆ. ಈ ಥರ ಆರಾಮಿಲ್ಲದೆ ಇದ್ದಾಗ ನಮ್ಮ ಶರೀರ ಆರೋಗ್ಯಕರವಾದ ಸ್ಥಿತಿಯಿಂದ ಈಚೆ ಬರುತ್ತೆ. ಅಂದರೆ ಸ್ವಾಸ್ಥ್ಯವನ್ನು ಪಡೆಯಲ್ಲ, ಆರಾಮಿರಲ್ಲ ಅಂತ. ನೀವು ಆ ಥರ ಡಿಸ್ಟರ್ಬ್ ಮಾಡ್ಕೊಂಡು ಹಲವಾರು ದಿನ ಈಚೆ ಬಂದಾಗ ನೀವು ಬಹಳ ಒಂದು ರೀತಿ ಶಾರೀರಿಕವಾಗಿ ಗೊಂದಲ ಆಗಿಬಿಡುತ್ತೆ. ಅನುಭವಿಸಿರ್ತೀರ, ಪ್ರತಿಯೊಬ್ಬರಿಗೂ ಅದು ಅರ್ಥ ಆಗುತ್ತೆ. ಜೊತೆಯಲ್ಲಿ ಒಳ್ಳೆ ಡೀಪ್ ಸ್ಟೇಟ್ಗೆ ಹೋದಾಗ ಆಟೋಮೆಟಿಕಲಿ ಬಾಡಿ ಹೀಲ್ ಆಗುತ್ತೆ. ಫ್ರೆಶ್ ಆಗೋಯ್ತಪ್ಪ, ಏನೋ ನೋವಿತ್ತು, ನೋವೆಲ್ಲ ಹೊರಟೋಯ್ತು, ಏನೋ ಹೆಡ್ಡೇಕ್ ಇತ್ತು, ಹೆಡ್ಡೇಕೆಲ್ಲ ಹೊರಟೋಯ್ತು, ಅಥವಾ ಏನೋ ಒಂಥರ ಗೊಂದಲವಾಗ್ತಿತ್ತು ಶರೀರದಲ್ಲಿ. ಗಾಢವಾದ ನಿದ್ರೆಯಿಂದ ಒಂದು 10 ಗಂಟೆ ಅಥವಾ ಒಂದು 15 ಗಂಟೆ ಅಥವಾ ಒಂದು 20 ಗಂಟೆ ನಿದ್ದೆ ಮಾಡಿಬಿಟ್ರೆ ನಾನೆಲ್ಲ ಹೀಲ್ ಆಗಿಬಿಟ್ಟಿದೆ ಅಂದ್ಕೊಳ್ತೀವಿ. ಆ ಥರ ಹೀಲ್ ಆಗುತ್ತೆ. ಜೊತೆಗೆ ರಿಜಿನ್ಯುವೇಟ್ ಆಗುತ್ತೆ, ಚೆನ್ನಾಗಿ ಬಾಡಿ ರಿಜಿನ್ಯುವೇಷನ್ ನಡೆಯುತ್ತೆ. ಮತ್ತೆ ಜೀವನ ಮಾಡೋದಕ್ಕೆ, ಮತ್ತು ಜೀವಿಸೋದಕ್ಕೆ ಈ ಶರೀರ ಒಂದು ಶಕ್ತಿ ತುಂಬುತ್ತೆ. ಅಥವಾ ನಿದ್ದೆನೇ ಇಲ್ಲ ಅಂಥೇಳಿ ಭಾಳ ಏರುಪೇರಾಗ್ತಾ ಇರುತ್ತೆ. ಅದರಿಂದ ನಿದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಬಹಳ ಅವಶ್ಯಕ.
ಭಾಳ ಇಂಪಾರ್ಟೆಂಟ್ ಅಂತ ಹೇಳುತ್ತೆ ಈ ಸೂತ್ರ. ಕೆಲವು ಮನುಷ್ಯರಲ್ಲಿ ಅವರ ಜೀವನದಲ್ಲಿ ಏನೇನೋ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಅಥವಾ ಜೀವನದ ಒಂದು ಮಾಯೆಯಲ್ಲಿ ಸಿಗಾಕೊಂಡಿರ್ತಾರೆ. ಏನೋ ಆಗ್ಬಿಡುತ್ತೇನೋ ಅಥವಾ ಭ್ರಮೆಯಲ್ಲಿ ಸಿಗಾಕೊಂಡಿರ್ತಾರೆ. ಭ್ರಮೆ ಹೇಗೆ ಬರುತ್ತೆ? ನಮ್ಮ ಸುತ್ತಮುತ್ತ ಏನೇನೋ ಹೇಳ್ತಿರ್ತಾರೆ. ಇನ್ನೊಬ್ಬ ಒಂದು ರೀತಿ ಹೇಳ್ತಾನೆ, ಇನ್ನೊಬ್ಬ ಒಂದು ರೀತಿ ಹೇಳ್ತಾನೆ, ಇನ್ನೊಬ್ಬ ಒಂದು ರೀತಿ ಹೇಳ್ತಾನೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳುವಾಗ ಅವನೇನೋ ಮಾಡಿದ್ದಾನೆ ಅಂದ್ಕೊಂಡು ನಾನು ಆ ರೀತಿ ಮಾಡ್ತೀನಿ ಅಂದ್ಕೊಂಡು ಒಂದು ಮಾಯನಲ್ಲಿ ಸಿಗಾಕೊಂಡ್ಬಿಡ್ತಾರೆ. ಅದು ಯಾವತ್ತೂ ನಡೆಯಲ್ಲ. ನಿಮಗೇನು ಬೇಕೋ ಅದು ನಡೆಯುತ್ತೆ, ಅಥವಾ ಆತನಿಗಿಂತ ಇನ್ನೂ ಹೆಚ್ಚು ನಡಿಬೋದು. ಅದಕ್ಕೋಸ್ಕರ ಎಕ್ಸೆಪ್ಟ್ ಮಾಡಬೇಡಿ, ಆ ರೀತಿ ಅಂದ್ಕೊಬೇಡಿ. ಅವನಿಗೇನೋ ಒಂದು ಸಿಕ್ಕಿದೆ, ನಿಮಗೆ 10 ಸಿಗ್ಬೋದು. ನನಗಿನ್ನೂ ಜಾಸ್ತಿ ಆಗಲಿ ಅಂದ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಕೆಲಸ ಮಾಡ್ತೀರಿ ಅಷ್ಟೆ. ಈ ಥರ ಮಾಯೆಯಲ್ಲಿ ಸಿಕ್ಕಾಕೊಂಡಾಗ ನಿಮ್ಮ ಒಳ್ಳೆ ನಿದ್ದೆ ಬರಲ್ಲ. ಆಗ 4 ಜನ ಒಂಥರ ಹೇಳಿದಲ್ಲಪ್ಪ ಅಂದ್ಬಿಟ್ಟು ಆ ದಿನ ಎಲ್ಲ ನೀವು ಕನ್ಫ್ಯೂಷನಲ್ಲಿ ಇರ್ತೀರ. ನಾನೇನು ಮಾಡಿಲ್ವೇ? ಅದು ನಿಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಏನೇನೋ ನಡೀತಿರುತ್ತೆ. ಒಳ್ಳೆ ಡ್ರೆಸ್ ಹಾಕ್ಕೊಳ್ತೀರಾ, ಒಳ್ಳೆ ಬ್ಯೂಟಿಫುಲ್ಲಾಗಿ ಮೇಕಪ್ ಮಾಡಿಕೊಂಡು ಒಳ್ಳೆ ಡ್ರೆಸ್ ಹಾಕ್ಕೊಂಡು ನಿಂತ್ಕೊಳ್ತೀರಾ. ನಿಮಗಿಂತ ಜಾಸ್ತಿ ಬ್ಯೂಟಿಫುಲ್ಲಾಗಿ ಅಥವಾ ಒಳ್ಳೆ ಡ್ರೆಸ್ ಹಾಕ್ಕೊಂಡು ನಿಮ್ಮ ಕಂಡಾಗ ಅಯ್ಯೋ ಏನು ನನಗಿಂತ ಡ್ರೆಸ್ ಚೆನ್ನಾಗಿದೆಯಲ್ಲ. ಅದು ಇನ್ನೊಬ್ಬ ಬರ್ತಾನೆ, ಅವನು ಇನ್ನೂ ಸ್ವಲ್ಪ ಚೆನ್ನಾಗಿ ಡ್ರೆಸ್ ಅದ್ರ ಮೇಲೆ ಸ್ವಲ್ಪ ಆಭರಣಗಳನ್ನು ಹಾಕ್ಕೊಂಡು ಬರ್ತಾನೆ. ಇನ್ನೊಬ್ಬ ಬರ್ತಾನೆ, ಕೆಲವು ಒಳ್ಳೆ ಡಿಸೈನ್ ಗಾಗಲ್ಸ್ ಎಲ್ಲ ಹಾಕ್ಕೊಂಡು ಬರ್ತಾನೆ. ಜೊತೆಯಲ್ಲಿ ಒಳ್ಳೆ ವಾಹನಗಳಲ್ಲಿ ಬರ್ತಾನೆ. ಅವಾಗ ನೋಡಿದಾಗ ಏನಾಗುತ್ತೆ, ನಿಮಗೆ ಇವರಿಗಿಂತ ನಾನು ಸ್ವಲ್ಪ ಕಡಿಮೆ ಇದ್ದೀನೇನೋ ಅನಿಸುತ್ತೆ. ಇಂತಹ ಮಾಯದಲ್ಲಿ ನಾವು ಸಿಗಾಕೊಳ್ತೀವಂಥದ್ದು ಅರ್ಥ ಸೂತ್ರದಲ್ಲಿ ಹೇಳು. ಇಂತಹ ಮಾಯನಲ್ಲಿ ಹೋದಾಗ ಮತ್ತೆ ಮನೇಲಿ ಬರ್ತೀರಲ್ವಾ, ಆ ರಾತ್ರಿಯೆಲ್ಲ ನಿಮ್ಗೆ ನಿದ್ದೆ ಬರಲ್ಲ. ಅಯ್ಯೋ ಆ ಫಂಕ್ಷನ್ಗೆ ಹೋಗಿದ್ದೆ, ಎಂತೆಂಥವ್ರು ಬಂದಿದ್ರು ಗೊತ್ತೇನ್ರಿ, ಅದೇ ರಾತ್ರಿ ಎಲ್ಲ ಹೊಡಿತಿರುತ್ತೆ ಮನಸ್ಸಿನಲ್ಲಿ. ಆಗೋಯ್ತು, ನಿಮ್ಮ ಕೆಲಸ ಆಗೋಯ್ತು. ಎಲ್ಲಿ ಹೋಗಿದ್ದಿರೋ ಅವ್ರಿಗೆ ನಿಮಗೆ ರೆಸ್ಪೆಕ್ಟ್ ಕೊಟ್ರಾ? ಯಾವ ವ್ಯಕ್ತಿ ನಿಮ್ಮನ್ನು ಇನ್ವೈಟ್ ಮಾಡಿದ್ರೋ ಅವ್ರಿಗೆ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸಿ ಕಳಿಸಿದ್ರಾ? ಏನೋ ಒಂದು ಕಾಫಿನೋ ಟೀನೋ ಏನೋ ಒಂದು ಕೊಟ್ಟು ಅಥವಾ ಊಟನೋ ಬಡಿಸೋ, ಅದು ಸಮಾಧಾನ ಆಯ್ತಾ? ಅಷ್ಟು ಸಾಕು ನಮ್ಮದು. ಇನ್ನೊಬ್ಬರು ನೋಡಬಾರ್ದು. ನಾವೆಲ್ಲ ಅದಕ್ಕೋಸ್ಕರನೇ ಹೋಗ್ತೀವಿ ಫಂಕ್ಷನ್ಗೆ. ಬೇಕಾದ್ರೆ ಗಮನಿಸಿ, ಇಲ್ಲ ಈ ಥರ ಎಲ್ಲ ಬರ್ಬೋದೇನೋ, ನಾವು ಈ ಥರನೇ ಹೋಗೋಣ ಅಂತ. ಸೊ ಅದು ನಮಗೆ ಬೇಕಾಗಿಲ್ಲ. ಅದು ಬಂದಾಗ ಏನಾಗುತ್ತೆ, ನಿಮಗೆ ಒಳಗಡೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀವಿ ಸೂತ್ರ. ಆ ಥರ ಎಫೆಕ್ಟ್ ಮಾಡ್ಕೊಬೇಡಿ. ರಾತ್ರಿ ಎಲ್ಲ ಒದ್ದಾಡ್ತಿರ್ತೀರ, ಆಮೇಲೆ ಬಂದು ಮನೇಲಿ ಪಕ್ಕದಲ್ಲಿ ಹೇಳ್ತಿದ್ರ, ನನಗೆ ಇನ್ನೊಂದಷ್ಟು ಬಟ್ಟೆ ಕೊಡಿಸಿ, ನನಗೆ ಇಷ್ಟೊಂದು ಆಭರಣ ಕೊಡಿಸಿ. ಪಾಪ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡ್ತಾರೆ. ಇನ್ನೂ ಜಾಸ್ತಿ ಬಂದಾಗ ಎಲ್ಲಿಂದ ಹೋಗ್ತಾರೆ? ಪಕ್ಕದ ಮನೆಗೇನು ಕನ್ನ ಹೊಡೆಯೋಕ್ಕಾಗುತ್ತಾ? ಅಥವಾ ಟ್ರೆಜರಿನ ಓಪನ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಆಗ ನಿಮ್ಮ ನಿದ್ರೆ ಯಾವಾಗ ಕಳ್ಕೊಳ್ತಾ ಹೋಗ್ತಿರೋ, ಬೆಳಗ್ಗೆ ಏನಾಗುತ್ತೆ, ಇದ್ದಾಗ ಹೆಡೇಕ್ ಬರುತ್ತೆ, ಮೈಗ್ರೇನ್ ಬರುತ್ತೆ, ಅರ್ಧ ತಲೆ ಹೊಡೆಯುತ್ತೆ, ಇದೆಲ್ಲ ಬರ್ತಿರುತ್ತೆ. ಅದು ಕಂಟಿನ್ಯೂ ಆಗುತ್ತೆ. ಒಂದಿನ ಜಾಸ್ತಿ ಆಗಿಬಿಡುತ್ತೆ. ಆಗ ಡಿಪ್ರೆಷನ್ಗೆ ಹೋಗ್ಬಿಡ್ತೀರ. ಇದು ಬರ್ತಕ್ಕಂತಹ ನಿಮ್ಮ ಮಾನಸಿಕ ಒತ್ತಡಗಳ ಮೇಲೆ ಬರ್ತಕ್ಕಂಥ. ಅದಕ್ಕೋಸ್ಕರ ಇದೆಲ್ಲ ಆ ಸಿಚುಯೇಷನ್ ಅರ್ಥ ಆಗೋಯ್ತು, ಬಂದುಬಿಡಿ. ಬಂದೆ, ನಾನು ಹ್ಯಾಪಿಯಾಗಿದ್ದೀನಿ, ಆ ವ್ಯಕ್ತಿ ನನಗೆ ರೆಸ್ಪೆಕ್ಟ್ ಕೊಟ್ಟಿದ್ದಾರೆ, ಅವರೂ ಸಂತೋಷವಾಗಿದೆ ನಮ್ಮ ಪ್ರೆಸೆನ್ಸಿಂದ. ಸೊ ನಾನು ಆ ಪ್ರೆಸೆಂಟಲ್ಲಿ ತುಂಬ ಆನಂದವಾಗಿದ್ದೀನಿ. ಅಲ್ಲಿನ ಕಳಿಸಿ ನಾವೇಗಿರಬೇಕು ಆಗಿರೋದು. ಆಗ ಆನಂದವಾಗಿ ನಿದ್ದೆ ಮಾಡಿದ್ರೆ ಆ ಒತ್ತಡಗಳು ನಮ್ಮಲ್ಲಿ ಬರಲ್ಲ. ಕೆಲವರು ಹೇಳ್ತಾರೆ, ಈ ಥರ ಮಾಯದಲ್ಲಿ ಸಿಗಾಕ್ಕೊಂಡು ಏನೋ ಒಂದು ಮಾಡಬೇಕು, ನನ್ನ ಸುತ್ತು ಇರ್ತಕ್ಕಂತಹ ಜನಗಳ ಜೊತೆಯಲ್ಲಿ ಬೆರೆತು ನಾನು ಇನ್ನೂ ಮುಂದೆ ಏನೋ ಮಾಡಿ ಸಕ್ಸಸ್ ಮಾಡಿ ಏನೋ ಹೋಗಬೇಕು ಅಂದ್ಕೊಂಡಿರ್ತಾರಲ್ವಾ. ಆ ಥರ ಮಾಡಬೇಕಾದ್ರೆ ನಾನು ನಿದ್ದೆ ಮಾಡಬಾರ್ದು, ನಿದ್ದೆ ಮಾಡದೆ ಈ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತಾರೆ ಕೆಲವರು.
ಅವನು ನಿದ್ದೆ ಮಾಡ್ತಾನೋ ಗೊತ್ತಾನೋ, ಅವನು ಏನು ಮಾಡ್ತಾನೋ ನಮಗೆ ಗೊತ್ತಿರಲ್ಲ. ಆದರೆ ನಾವು ಅಂದ್ಕೊಳೋದು ಕೆಲವರು, ಇನ್ಮೇಲೆ ನಾನು ಅಟ್ಲೀಸ್ಟು ಅರ್ಧ ದಿನ ನಿದ್ದೆ ಮಾಡಬಾರ್ದು, ಅಥವಾ ಅರ್ಧ ರಾತ್ರಿ ನಿದ್ದೆ ಮಾಡಬಾರ್ದು, ಬೆಳಗ್ಗೆನೇ ಎದ್ದು ಕೂತ್ಕೊಂಡು ಆ ಕಡೆ ಏನೋ ಒಂದು ಕೆಲಸ ಮಾಡಬೇಕು. ಈ ರೀತಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಇದೂ ಕೂಡ ಭಾಳ ಡೇಂಜರ್ ಅಂತ ಹೇಳುತ್ತೆ. ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಏನು ಬೇಕೋ ಆ ಸಮಯದಲ್ಲಿ ಆ ಕೆಲಸ ಮಾಡಬೇಕು. ನಿದ್ರೆ ಬಂದಾಗ ಆರಾಮಾಗಿ ಗಾಢ ನಿದ್ರೆಗೆ ಹೋಗಬೇಕು ಅಂತ ಈ ಸೂತ್ರದಲ್ಲಿ ಹೇಳಿದ್ದಾರೆ. ಆ ವಿಧಿವಿಧಾನಗಳು ಹಾಗೆ ನಾವು ನಡ್ಕೊಳ್ತಾನೆ ಹೋಗಬೇಕು. ಸೊ ಇಂತಹ ಈ ರಿಲ್ಯಾಕ್ಸ್ ಟೈಮಲ್ಲಿ ಅಥವಾ ಶೂನ್ಯವಾಗಿರ್ತ ಸಮಯದಲ್ಲಿ ಸೈಲೆಂಟಾಗಿ ಇದ್ಬಿಡಿ. ಮೈಂಡ್ ಕೂಡ ಕೆಲಸ ಮಾಡಬೇಡಿ. ಸ್ವಲ್ಪ ಸೈಲೆಂಟಾಗಿ ಕುಳಿತುಕೊಂಡು ಬ್ರೀತಿಂಗ್ ಗಮನಿಸಿ. ಯಾರಾದರೂ ಗುರುಗಳ ಹತ್ರ ಹೋಗಿ ಸೂಕ್ಷ್ಮ ಬ್ರೀತಿಂಗ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡುವಂತಹ ಗುರುಗಳಿದ್ದರೆ ಆ ಸೂಕ್ಷ್ಮವಾದ ಕ್ರಿಯೆಗಳನ್ನು ಮಾಡಿ. ಪ್ರಾಣಾಯಾಮಗಳೆಲ್ಲ ಸೂಕ್ಷ್ಮ ಕ್ರಿಯೆಗಳಿರುತ್ತೆ. ಆಗ ಒಂದೊಂದು ಒಳಗಡೆ ಇರತಕ್ಕಂಥ ಎನರ್ಜಿ ಸ್ವಲ್ಪ ಓಪನ್ ಆಗೋದಕ್ಕೆ ಶುರುವಾಗುತ್ತೆ. ಹಾಗೆ ಇದನ್ನು ಗಮನಿಸೋದು. 1 ಗಂಟೆ ನಿದ್ದೆ ಮಾಡೋದು, ಶೂನ್ಯವಾಗಿರಬೇಕು ಅಥವಾ ರಿಲ್ಯಾಕ್ಸ್ ಆಗಿರಬೇಕು. ಆಗ ಈ ನಮ್ಮ ಶರೀರ ಮತ್ತು ಮನಸ್ಸು ಬ್ಯಾಲೆನ್ಸ್ ಆಗಿರುತ್ತೆ, ಸಮತೋಲನವಾಗಿರುತ್ತೆ. ಆಗ ವ್ಯಕ್ತಿ ನೀವು ನೋಡಿದಾಗೂ ಕೂಡ ಅವನು ಬಹಳ ಬ್ಯಾಲೆನ್ಸ್ ಸ್ಟೇಟಲ್ಲಿ ಅವನು ನೋಡ್ಬೋದು. ಅವನು ಬಾಡಿ ಲ್ಯಾಂಗ್ವೇಜು ನೋಡ್ಬೋದು, ಮೈಂಡ್ ಸೆಟ್ಟನ್ನು ನೋಡ್ಬೋದು, ಫೇಸ್ ರೀಡಿಂಗನ್ನು ನೋಡ್ಬೋದು. ಎಷ್ಟು ಕಾಮ್ ಆಗಿದೆ ಅಂದರೆ, ಎಷ್ಟು ಫ್ಲೆಕ್ಸಿಬಲ್ ಆಗಿದೆ ಅಂದರೆ. ತಲೆಯಲ್ಲಿ ಏನು ಆಲೋಚನೆಗಳೇ ನಾವು ರೀಡ್ ಮಾಡೋಕ್ಕೆ ಆಗಲ್ಲ ಅಂತ. ಕೆಲವರು ಮೈಂಡ್ ರೀಡ್ ಮಾಡೋರು ಇರ್ತಾರೆ. ಇವ್ರ ಮೈಂಡೇ ರೀಡ್ ಮಾಡೋಕ್ಕಾಗಲ್ವಲ್ಲ. ಅವ್ನ ಮೈಂಡ್ ಇದ್ದರೆ ತಾನೇ ಅವ್ನು ರೀಡ್ ಮಾಡೋದು. ಅವ್ನ ಮೈಂಡ್ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ಟಿದ್ದಾನೆ ಅಂತ ಅರ್ಥ. ಹಾಗೆ ನಾವು ಅದನ್ನು ಸಮತೋಲನ ಮಾಡ್ಕೊಳ್ತಾ ಹೋಗ್ಬೋದು ಆ ಸ್ಥಿತಿನಲ್ಲಿ. ನಮ್ಮ ಶಾರೀರಿಕ ನಿದ್ರೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಮಗೆಲ್ಲ ಗೊತ್ತಿದೆ. ಎಷ್ಟು ಇಂಪಾರ್ಟೆಂಟ್ ಎಲ್ರಿಗೂ ಗೊತ್ತಿದೆ. ಇದ್ರ ಬಗ್ಗೆ ತಿಳುವಳಿಕೆಯೂ ಇದೆ. ಹೇಗಿರಬೇಕು ಅಂದರೆ, ಯಾವ ರೀತಿ ಇರದೆ ನಿದ್ರೆಗಳು. ಒಂದು ಮಾನಸಿಕ ನಿದ್ರೆ, ಗಾಢ ನಿದ್ರೆ ಆಯಿತು, ಈಗ ಮಾನಸಿಕ ನಿದ್ರೆ. ಇನ್ನೊಂದು ಆಧ್ಯಾತ್ಮಿಕ ನಿದ್ರೆ. ಯಾರಾದರೂ ಆಧ್ಯಾತ್ಮಿಕ ನಿದ್ದೆ ಮಾಡಿದ್ದೀರಾ? ಗಾಢ ನಿದ್ರೆ ಮಾತ್ರ ಮಾಡಿದ್ರಿ. ಆದರೆ ಆಧ್ಯಾತ್ಮಿಕ ನಿದ್ರೆಗೆ ಹೇಗೆ ಹೋಗೋದು, ಹೇಗೆ ಪಡೆಯೋದು? ಇಂತಹ ನಿದ್ರೆಗಳು ಹಲವಾರು ರೀತಿಯ ಪ್ಯಾಟ್ರನ್ಸ್ಗಳನ್ನು ಅಥವಾ ಅದಕ್ಕೆ ಒಂದು ಏನು ಹೇಳ್ತೀವಿ ಸ್ಟೆಪ್ಸು ಅಥವಾ ಮಜಲುಗಳು ಅಂತ ಹೇಳ್ತೀವಿ ಕನ್ನಡದಲ್ಲಿ, ಒಂದೊಂದು ಹಂತಗಳು ಅಂತ. ಅದನ್ನು ಪಡೆಯುವಾಗ ನಮ್ಮಲ್ಲಿರ್ತಕ್ಕಂತಹ ಕೆಲವು ಒತ್ತಡಗಳು, ಮಾನಸಿಕ ಶಾರೀರಿಕ ಒತ್ತಡಗಳು ಅಥವಾ ಸ್ಟ್ರೆಸ್ ಅಂತ ಏನು ಹೇಳ್ತೀವೋ ಅದು ಇಮ್ಮಿಡಿಯೇಟಾಗಿ ಆಚೆ ಬಿಡೋದಕ್ಕೆ ನಮಗೆ ಸಹಾಯ ಮಾಡಿಕೊಡುತ್ತೆ. ಯಾವುದೋ ಬರೀ ಗಾಢ ನಿದ್ರೆ ಎಲ್ಲ, ಇಲ್ಲಿ ಮಾನಸಿಕ ನಿದ್ರೆನೂ ಇಂಪಾರ್ಟೆಂಟು ಮತ್ತು ಆಧ್ಯಾತ್ಮಿಕ ನಿದ್ರೆನೂ ಇಂಪಾರ್ಟೆಂಟ್. ಈಗ ಕೆಲವರು ಧ್ಯಾನ ನಿದ್ರೆಗೆ ಹೋದಾಗ ಆ ಸ್ಟ್ರೆಸ್ ಹೋಗ್ಬಿಡುತ್ತೆ. ಗಾಢ ನಿದ್ರೆಯಲ್ಲಿದ್ದಾಗ ಸ್ಟ್ರೆಸ್ ಇರುತ್ತೆ, ಅಲ್ಪ ಸ್ವಲ್ಪ ಪಡಿಬೋದು. ಆದರೆ ಈ ಎರಡು ಸ್ಥಿತಿಗೆ ಹೋದಾಗ, ಮಾನಸಿಕ ನಿದ್ದೆ ಮತ್ತು ಆಧ್ಯಾತ್ಮಿಕ ನಿದ್ದೆಗೆ ಹೋದಾಗ, ಎಷ್ಟೇ ಶರೀರ ಮನಸ್ಸಿನ ಒತ್ತಡ ಇರ್ಬೋದು, ಟಕ್ಕಂತ ಆಚೆ ಹೋಗ್ಬಿಡುತ್ತೆ. ನೀವು ಧ್ಯಾನ ಮಾಡೋರು ಗೊತ್ತಾಗುತ್ತೆ, ಒಳ್ಳೆ ಡೀಪ್ ಮೆಡಿಟೇಟ್ ಮಾಡೋರಿಗೆ ಗೊತ್ತ. ಎಷ್ಟೇ ಒತ್ತಡಗಳಲ್ಲಿ ಧ್ಯಾನ ಮಾಡಿ ಈಚೆ ಬಂದರೆ ರೂಮಿಂದ ಫ್ರೆಶ್ ಆಗಿರ್ತಾರೆ. ಹಬ್ಬ ತಲೆಯೆಲ್ಲ ತುಂಬ್ಕೊಂಡಿದ್ದೆ ಹೊರಟೋಯ್ತು ಅಂತ ಹೇಳ್ತೀರ. ಅದೆಲ್ಲ ಕೆಲವರು ಹೇಳ್ತಿರ್ತಾರೆ. ಸೂತ್ರ ಇದ್ರೆ ಹೇಳುತ್ತೆ. ಮತ್ತು ಇಂತಹ ಸ್ಥಿತಿನಲ್ಲೇ ದೇವಿ ವಾಸವಾಗಿದ್ದಾಳೆ. ಈ ಸ್ಥಿತಿಗಳಲ್ಲಿ ಆಕೆ ಅಲ್ಲೇ ಇರ್ತಾಳೆ. ಆ ರೂಪದಲ್ಲೂ ಕೂಡ ಆ ದೇವಿ ಶಕ್ತಿನೇ ಇರುತ್ತೆ. ಯಾವ ರೂಪ?
ನಿದ್ರೆಯ ರೂಪದಲ್ಲೂ ಆಕೆನೇ ಇರ್ತಾಳೆ. ಆಕೆ ಇರಬೇಕಾದ್ರೆ ನಾವು ಹೇಗಿರಬೇಕು? ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು. ನಮ್ಮಗಳಲ್ಲೇ, ನಮ್ಮ ಅಂತರ್ಮುಖದಲ್ಲೇ ದ್ವಂದ್ವಗಳ ರೀತಿ ನಾವು ಒಡೆದಾಡ್ಕೊಬಾರ್ದು. ಅದು ಹೀಗೆ ಇದು ಹೀಗೆ ಅಂತೇಳಿ ನಾವೇ ನಮ್ಮಲ್ಲೇ ಫೈಟ್ ಮಾಡ್ಕೊಬಾರ್ದು. ಏನಾಗಬೇಕು? ನಾವು ಆಕೆ ಮೇಲೆ ಬಹಳ ಶ್ರದ್ಧೆ ಇಟ್ಕೊಂಡಿರಬೇಕು. ಆ ಶ್ರದ್ಧೆಯಿಂದ ಭಕ್ತಿಪೂರ್ವಕವಾಗಿ ಇಟ್ಕೊಂಡಿರ್ಬೇಕು. ನಿದ್ರೆ ಮಾಡೋವಾಗೂ ಅಷ್ಟೇ, ಒಂದು ಸರಿ ಎಲ್ಲ ಬಿಟ್ಬಿಡಿ, ಕುತ್ಕೊಂಡು ಒಂದು 4 ಸರಿ ಯಾವುದೋ ಒಂದು ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಳ್ತಿದ್ದಂಗೆ 4-5 ಸರಿ ಒಳ್ಳೆ ನಿದ್ದೆ ಬಂದ್ಬಿಡುತ್ತೆ. ಅಂದರೆ ಏನು ನಮಃ ಶಿವಾಯ ಅಂದ್ರೇನು? ನಾನು ಆ ಶಕ್ತಿಗೆ ಅಲೈನ್ಮೆಂಟ್ ಆಗಿದ್ದೀನಿ, ಅಲ್ಲಿ ಸೇರ್ಕೊಂಡಿದ್ದೀನಿ, ನಾನು ಕೂಡ ಮರ್ಜ್ ಆಗಿದ್ದೀನಿ, ನಾನು ನಿದ್ರೆಯಲ್ಲಿ ಸೇರ್ಕೊಂಡಿದ್ದೀನಿ ಅಂತ ಅರ್ಥ. ನಾವು ನಿದ್ರೆ ಮಾಡೋವಾಗ ಏನೇನು ಸೇರ್ಕೊಂಡಿದ್ದೀವಿ? ಇವತ್ತಿಂದ, ಬೆಳಗ್ಗೆಯಿಂದ, ನಿನ್ನೆಯಿಂದ, ಮೊನ್ನೆಯಿಂದ ಟಿ ವಿ ನೋಡಿಕೊಂಡು ಆಚೆ ಈಚೆ 3 ರೂಮಿಗೆ ಬಂದರೆ ಟಿ ವಿನಲ್ಲಿ ಆಗಿರೋ ವಾಗ್ವಾದಗಳು ನಡೀತಿರುತ್ತೆ. ಅದನ್ನೆಲ್ಲ ತುಂಬಿಸ್ಕೊಂಡು ಆಮೇಲೆ ನಿದ್ರೆ ಮಾಡಿ ನಿದ್ದೆನೇ ಬರಲ್ಲ. ಆಮೇಲೆ ರಾತ್ರಿ 4 ಗಂಟೆ 5 ಗಂಟೆ ಆದಮೇಲೆ ನಿದ್ದೆ ಬರುತ್ತೆ. ಅದೆಲ್ಲ ನೀವೆಲ್ಲ ಗಮನಿಸಿರ್ತೀರ. ಅದಕ್ಕೆ ಮೊದಲು ಎಲ್ಲ ಆಚೆ ಬಿಸಾಕಿ ನಿಮ್ಗೇನು ಸಿಕ್ಕಿದೆಯೋ 4-5 ಸರಿ ಮಂತ್ರ ಜಾಪ ಮಾಡಿದ್ರೆ ಸಾಕು, ಅಲ್ಲಿ ಹೋಗ್ತೀವಿ, ಸೇರ್ಕೊಂಡ್ಬಿಡುತ್ತೆ. ಆಕೆ ಜೊತೆಲಿ ನಾವು ಬಡ್ದಾಡಬಾರ್ದು, ದ್ವಂದ್ವಗಳಲ್ಲಿ ಇರಬಾರ್ದು. ಶ್ರದ್ಧಾಪೂರ್ವಕವಾಗಿ ನಾವು ನಮನ ಮಾಡ್ತಾ ಇರಬೇಕು, ಆ ಕಡೆ ಸ್ಮರಣೆ ಮಾಡ್ತಿರಬೇಕು. ಅದು ಹೊರಟೋಗ್ಬಿಡುತ್ತೆ. ಆಗ ಯಾವ ಕೆಟ್ಟ ಸ್ವಪ್ನಗಳೂ ಬರಲ್ಲ. ಅಲ್ಲಿ ಸ್ವಪ್ನ ಬರೋದೇ ಇಲ್ಲ. ಯಾಕಂದರೆ ಅಲ್ಲಿ ಆಲ್ರೆಡಿ ತಾಯಿ ಶಕ್ತಿ ಇದೆ ಅನ್ನೋ ಅರ್ಥ. ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕ ಆ ಸಾಧನೆಯ ಜರ್ನಿಯಲ್ಲಿ ಹೋಗುವಾಗ, ಆ ಜರ್ನಿಯಲ್ಲಿ ಹಲವಾರು ವಿಧಿಗಳನ್ನು ಹುಡುಕಾಡುವಾಗ ಹೇಗಿರಬೇಕು ಅಂದರೆ ಬಹಳ ಸೌಮ್ಯವಾಗಿರಬೇಕು. ಬರೀ ಆಧ್ಯಾತ್ಮಿಕ ಅಲ್ಲ, ನಾವು ಯಾವುದೇ ಜರ್ನಿಯಲ್ಲಿ ಹೋದರೂ ಕೂಡ ಬಹಳ ಸೌಮ್ಯವಾಗಿ ಇರಬೇಕು. ಗಡಿಬಿಡಿ ಮಾಡ್ಕೊಬಾರ್ದು ಅಂತ, ಗಡಿಬಿಡಿ ಮಾಡಬಾರ್ದು. ಆ ಕಡೆ ಗಮನವಿಟ್ಟು ವ್ಯವಹಾರ ಮಾಡಿ ಮುಂದೆ ಹೋಗ್ತಿರಬೇಕು. ಅನ್ಕಾನ್ಷಿಯಸ್ ಸ್ಟೇಟ್ನಿಂದ ಹೊರಗೆ ಬರಬೇಕು. ಅನ್ಕಾನ್ಷಿಯಸ್ ಸ್ಟೇಟಲ್ಲಿ ಇರಬಾರ್ದು, ಅದರಿಂದ ಈಚೆ ಬಂದಿರಬೇಕು. ಅವೇರ್ನೆಸ್ ಸ್ಟೇಟಿಂದ ಹೊರಗೆ ಬರಬೇಕು. ಭಾಳ ಅವೇರ್ ಆಗಿರಬೇಕು. ಆಗ ನಮ್ಮ ಜರ್ನಿ ಆನಂದವಾಗಿ ನಾವು ಮುಂದೆ ಹೋಗೋದು. ಆದರೆ ನೀವು ಸ್ಥಿತಿಗಳ ಜೊತೆ, ನಿಮ್ಮಲ್ಲಿ ನಡೀತಕ್ಕಂತಹ ಕೆಲವು ಸ್ಥಿತಿಗಳ ಜೊತೆ ಒದ್ದಾಡಿಕೊಂಡು ಬಡ್ದಾಡಿಕೊಂಡು ಆಮೇಲೆ ನೀವು ಜರ್ನಿ ಮಾಡ್ತಾ ಇರ್ತೀರ. ಈ ಥರ ಎಲ್ಲ ಮಾಡಬಾರ್ದು. ಇದೊಂದು ತಪ್ಪು ತಿಳುವಳಿಕೆ. ಈ ಥರ ತಿಳ್ಕೊಂಡು ನೀವು ಜರ್ನಿ ಮಾಡಬೇಡಿ. ಅದರಿಂದ ನಿಮಗೆ ಲಾಸ್ ಆಗುತ್ತೆ, ಅಂಥ ಜರ್ನಿನಲ್ಲಿ ವೇಸ್ಟ್ ಆಗುತ್ತೆ. ನಿಮಗೂ ಲಾಸು, ನಿಮ್ಮ ಜರ್ನಿಗೂ ಲಾಸ್ ಅಂತ ಹೇಳುತ್ತೆ. ಅದು ಆಧ್ಯಾತ್ಮಿಕದ ಜರ್ನಿ ಇರ್ಬೋದು, ಅಥವಾ ನೀವು ಯಾವುದೇ ಜರ್ನಿನಲ್ಲಿ ಹೋಗ್ಬೋದು ಕೂಡ. ಈ ಥರ ಕನ್ಫ್ಯೂಷನಲ್ಲಿ ಹೋಗಬೇಡಿ. ಆಧ್ಯಾತ್ಮಿಕ ನಿದ್ರೆಯಲ್ಲಿ ಏನನ್ನು ಹುಡುಕ್ತಾ ಇರ್ತೀರೋ ಆ ಹುಡುಕೋದನ್ನು ಒಂದು ಒಳ್ಳೆಯ ರೀತಿಯಿಂದ ಹುಡುಕ್ತಾ ಇರಿ. ಅದು ಸಹಜ, ಹುಡುಕಬೇಕು, ಹುಡುಕದೇ ಇರಬಾರ್ದು. ಏನೋ ಒಂದು ಸಿಗುತ್ತೆ ಅಂದ್ಕೊಂಡು ಹುಡುಕ್ತಾ ಇರಬೇಕು. ಇದೊಂದು ಒಳ್ಳೆಯ ರೀತಿಯ ಸಿಸ್ಟಮ್ ಇದು ಪ್ರತಿಯೊಂದು ಆಧ್ಯಾತ್ಮಿಕ ಜರ್ನಿಯವರಿಗೆ. ಯಾಕಂದರೆ ಹುಡುಕ್ತಾ ಇದ್ದಾಗ ಏನಾಗುತ್ತೆ, ಈ ರೀತಿ ಹುಡುಕುವುದರಿಂದ ಕೊನೆಗೆ ಆ ತಾಯಿ ಆದಿಶಕ್ತಿಯ ದರ್ಶನ ಕೂಡ ಪಡಿಬೋದು. ಅದಕ್ಕೆ ತಾನೇ ನಾವು ಹುಡುಕೋದು. ಕೊನೆಯವರೆಗೂ ಕೂಡ ಅದನ್ನೇ ಹುಡುಕ್ತಿರೋದು. ಏನೋ ಸಿಗುತ್ತೇನೋ ಅಂತ. ಸಿಕ್ಕೇ ಸಿಗುತ್ತೆ, ಸಿಗದಿರೋ ಅಂತ ಇರಲ್ಲ. ಏನೋ ಒಂದು ರೀತಿ ಸಿಕ್ಕಿ ಆ ಅನುಭವಗಳು ಬಂದೇ ಬರುತ್ತೆ. ಅದರಿಂದ ಜರ್ನಿ ಮುಖ್ಯ. ಇದರ ಅರ್ಥ ಏನಂದರೆ, ಯಾವ ಜಾಗದಲ್ಲಿ ನೀವು ಹೋಗ್ತಿದ್ದೀರೋ, ಈಗ ನಿದ್ರೆನಲ್ಲಿ ಹೋಗ್ತಿದ್ದೀವಿ, ಅಥವಾ ಒಂದು ಜರ್ನಿನಲ್ಲಿ ಹೋಗ್ತಿದ್ದೀವಿ, ಆಧ್ಯಾತ್ಮಿಕದ ಮಾರ್ಗದಲ್ಲಿ ಹೋಗ್ತಿದ್ದೀವಿ,
ಇಲ್ಲಿ ಆ ಶಕ್ತಿ ಅಲ್ಲಿ ಲೀನವಾಗಿರುತ್ತೆ, ಅಲ್ಲಿ ಮರ್ಜ್ ಆಗಿರುತ್ತೆ. ನೀವೆಲ್ಲಿ ಪ್ರಯಾಣ ಮಾಡ್ತಿದ್ದೀರೋ ಅಲ್ಲಿ ತಾಯಿಯ ಕೃಪೆ ಇದ್ದೇ ಇರುತ್ತೆ ಅಂತ ಅರ್ಥ. ಆ ಕೃಪೆಗಳಿಲ್ಲದೆ ನಾವೆಲ್ಲೂ ಏನೂ ಮಾಡೋಕ್ಕಾಗಲ್ಲ. ಕೆಲವು ಹೇಳ್ತೀವಿ ನಾನು ಮಾಡಿಬಿಟ್ಟೆ ಇದು ಅಂತ. ನಾನು ಮಾಡಿಲ್ಲ, ನನ್ನ ಕೈಲಿ ಮಾಡಿಸ್ತಿದೆ ಅಷ್ಟೆ. ನಾನೇ ಇಲ್ಲದೆ ಇದ್ದರೆ, ನಾನೇ ಅಂದರೆ ಆ ಶಕ್ತಿನೇ ಇಲ್ಲದೆ ಇದ್ದರೆ ನಾವು ಮೇಲೆ ಏಳೋದು ಇಲ್ಲ, ಕೆಳಗಡೆ ಕೂರೋದು ಇಲ್ಲ, ಓಡಾಡೋದು ಇಲ್ಲ. ಹೌದು ತಾನೆ? ಹಾಗೆ ಪ್ರತಿಯೊಂದರಲ್ಲೂ ಕೂಡ, ಹಾಗೆ ನಿದ್ರೆಯಲ್ಲೂ ಕೂಡ ಅದು ಲೀನವಾಗಿರುತ್ತೆ ತಾಯಿಯ ಶಕ್ತಿ ಕೃಪೆ, ಅಲ್ಲಿ ಮರ್ಜಾಗೋಗಿರುತ್ತೆ. ಆದಾಗ ಆ ಶಕ್ತಿ ಕೆಲವು ಕೆಲಸಗಳ ವೈಖರಿಗಳನ್ನು, ಅದರ ಆ ಶಕ್ತಿ ಮಾಡ್ತಕ್ಕಂಥ ಕೆಲವು ವಿಧಿವಿಧಾನಗಳನ್ನು, ಅದರ ಚಟುವಟಿಕೆಗಳನ್ನು ನಾವು ಗಮನಿಸ್ಬೋದು. ನಾನೇನೋ ಮಾಡ್ತಿದ್ದೀನಿ, ಸುಮ್ಮನೇನೂ ಇದ್ರೂ ಕೂಡ ಏನೋ ಮಾಡಿಸ್ತಿದ್ದೆ. ಈಗ ಮಕ್ಕಳು ನೋಡಿ ಆನಂದವಾಗಿ ನಿದ್ದೆ ಮಾಡ್ತಿರ್ತಾರೆ. ಏನು ಮಾಡ್ತಿರ್ತೀನಿ ಗಮನಿಸಿ, ಅದು ಏನೇನು ಚೇಷ್ಟೆ ಮಾಡ್ತಿರ್ತಾರೆ ನಿದ್ರೆನಲ್ಲೂ ಕೂಡ ಗಮನಿಸ್ತಿರ್ತೀರಾ? ಏನು ಮಾಡ್ತಿರುತ್ತೆ? ಗಿಟಾರ್ ಅಂತ ಕಿರಿಚುತ್ತೆ, ಅಥವಾ ಅದಷ್ಟೇ ನಗುತ್ತಿರುತ್ತೆ, ಅಥವಾ ಏನೋ ಮಾತಾಡ್ತೂ ಇರುತ್ತೆ. ಆ ಸೌಂಡ್ ನಿಮ್ಗೆ ಗೊತ್ತೇ ಆಗಲ್ಲ. ಏನೋ ಆ್ಯಕ್ಷನ್ ಎಲ್ಲ ಮಾಡ್ತಿರುತ್ತೆ. ಆಮೇಲೆ ಎಚ್ಚರಿಕೆ ಆದಮೇಲೆ ತನ್ನ ಕೆಲಸ ಮಾಡ್ತಿರುತ್ತೆ. ನೀವು ಹೇಳ್ಬೋದು, ಈ ನಿದ್ದೆ ಇಲ್ಲ ಏನು ಮಾಡ್ತಿತ್ತು ಈ ಮಗು, ಅದನ್ನು ಗಮನಿಸ್ಬೋದು. ಇದು ಆಗ ಹೇಳ್ತಿರಲ್ವ, ಯಾರೋ ಏನೋ ಮಾತಾಡಿಸ್ತಿದ್ದಾರೆ ದೇವರುಗಳು ಅಂತ ಕೆಲವರು ಹೇಳ್ಕೊಳ್ತಾರೆ ಮನೆಗಳಲ್ಲಿ. ಅದು ಅರ್ಥ ಅದೇ, ಮಾತಾಡಿಸ್ತಿರುತ್ತೆ ಅದು. ಯಾಕಂದರೆ ಆ ಮಗುವಿನ ಅಂತಃಕರಣದಲ್ಲಿ ಅಶುದ್ಧತೆ ಇರಲ್ಲ, ಭಾಳ ಶುದ್ಧವಾಗಿರುತ್ತೆ. ಅಲ್ಲಿ ಗೊಂದಲಗಳಿರಲ್ಲ, ಅಲ್ಲಿ ದ್ವಂದ್ವ ಇರಲ್ಲ. ಅಲ್ಲಿ ಒಂದು ಏನೋ ಓಡಾಡಬೇಕು, ಆಸೆ ಬಂದ ಏನೋ ಹೊಟ್ಟೆ ಹಸಿದಾಗ ಅದಕ್ಕೇನೋ ಒಂದು ಕೊಟ್ಟರೆ ಆರಾಮಾಗಿ ಓಡಾಡ್ಕೊಂಡಿರುತ್ತೆ. ಅಷ್ಟೇ ನಮ್ಮ ಕೆಲಸ. ಹಾಗೆ ಅಲ್ಲಿ ಆ ಶಕ್ತಿ ನಮಗೆ ತೋರಿಸ್ಕೊಡ್ಬೋದು. ಆ ಚಟುವಟಿಕೆಗಳನ್ನು, ಆ ಕಾರ್ಯಗಳನ್ನು ನಾವು ಗಮನಿಸ್ಬೋದು. ಇದನ್ನೇ ನಾವು ಜಾಗೃತಾವಸ್ಥೆ ಅಂತ ಹೇಳ್ತೀವಿ. ಆ ರೀತಿ ನೋಡಬೇಕಾದ್ರೆ ಒಳ್ಳೆ ಅವೇಕನಿಂಗ್ ಸ್ಟೇಜಲ್ಲಿ ಇರಬೇಕು. ಇದ್ದಾಗ ಗಮನಿಸ್ಬೋದು, ಇಲ್ಲದೇ ಇದ್ದರೆ ನಮಗೆ ಗಮನಿಸೋಕ್ಕಾಗಲ್ಲ. ಈ ಸ್ಥಿತಿಗಳನ್ನು ಗಮನಿಸಬೇಕು. ಆ ಥರ ಗಮನಿಸ್ಬೇಕಾದ್ರೆ ಏನಾಗಬೇಕು, ಅಲ್ಲಿ ನಾವು ಅದರ ಮೇಲೆ ಪ್ರೀತಿ ಇರಬೇಕು, ಅದರ ಮೇಲೆ ಭಕ್ತಿ ಇರಬೇಕು. ಅದಕ್ಕೆ ನಾವು ಅದನ್ನು ಶರಣು ಅಂತ ಹೇಳ್ತೀವಿ. ಶರಣು ಅಥವಾ ನಮಸ್ಕಾರ ಅಂತ ಹೇಳ್ತೀವಿ. ಶರಣು ಅಂದ್ರೆ ಒಂದೇ, ನಮಸ್ಕಾರ ಅಂದ್ರೆ ಒಂದೇ. ಅಥವಾ ವಿನಮ್ರತೆಯಿಂದ ನಾವು ಅದ್ರ ಕಡೆ ಕಮ್ಯುನಿಕೇಟ್ ಮಾಡ್ತಕ್ಕಂಥ ಇಂಥ ಅರ್ಥ. ನಿಮ್ಮ ಚೇತನವನ್ನು ಮತ್ತು ಮತ್ತೊಂದು ಬೇರೆಯವರ ಅಚೇತನದ ಜೊತೆ ಯಾವತ್ತೂ ಫೈಟ್ ಮಾಡಬೇಡಿ. ನಿಮ್ಮಲ್ಲಿರ್ತಕ್ಕಂಥ ಒಂದು ಅಚೇತನ ಇದೆ, ಹಾಗೆ ಬೇರೆಯವರ ಒಳಗಡೆ ಕೂಡ ಒಂದು ಅಚೇತನ ಶಕ್ತಿ ಇದೆ. ಆ ಎರಡೂ ಶಕ್ತಿಗಳ ಮೇಲೆ ನೀವು ಫೈಟ್ ಮಾಡೋಕ್ಕೆ ಹೋಗಬೇಡಿ. ಅದು ಒಂದು ಶಕ್ತಿನೇ, ಅದು ಒಂದು ಅಚೇತನ ಶಕ್ತಿವೆ. ನಿಮ್ಮಲ್ಲೂ ಕೂಡ ಒಂದು ಅಚೇತನ ಶಕ್ತಿ ಇದೆ. ಹೊಡೆದಾಡಬೇಡಿ. ನೀವು ಯಾವಾಗ ಅವೇಕನಿಂಗ್ ಆಗ್ತಿರೋ, ಅವೇಕನಿಂಗ್ ಆದಮೇಲೆ ನಿದ್ರೆಯಲ್ಲಿರ್ತಕ್ಕಂಥವ್ರು ಅಥವಾ ನಿದ್ರಾವಸ್ಥೆಯಲ್ಲಿರತಕ್ಕಂಥವರನ್ನು ನಿಂದನೆ ಮಾಡಬೇಡಿ, ನಿಂದಿಸಬೇಡಿ ಅಂತ. ನಿಂದನೆ ಮಾಡಬೇಡಿ, ನಿಂದಿಸಬೇಡಿ. ಯಾಕೆ ನಿಂದನೆ ಮಾಡಬಾರ್ದು ಅಂದರೆ, ಈಗ ನೀವು ಜಾಗೃತಿ ಆಗಿಬಿಟ್ಟಿದ್ದೀರ. ಜಾಗೃತಿ ಅಂದರೆ ಟೋಟಲಿ ನೀವು ಸ್ಪಿರಿಚುವಾಲಿಟಿನಲ್ಲಿರ್ಬೋದು, ಅಥವಾ ನಿಮ್ಮ ಸುತ್ತಮುತ್ತ ಇರ್ಬೋದು, ಬೇರೆಯವ್ರದ್ದು ರೀತಿಯೂ ಇರ್ಬೋದು. ನೀವು ಒಂದು ಸರಿ ಎಚ್ಚರಿಕೆ ಆದಮೇಲೆ ಅವ್ರ ಮೇಲೆ ನಿಂದನೆ ಮಾಡಬೇಡಿ. ನಾನು ಎದ್ಬಿಟ್ಟಿದ್ದೀನಿ, ಇವನ್ಯಾಕೆ ಇನ್ನೂ ನಿದ್ದೆ ಮಾಡ್ತಿದ್ದಾನೆ ಅಂತ ಗಾಬರಿ ಮಾಡಿಸ್ಬೇಡಿ, ಅವ್ರನ್ನೂ ಗಾಬರಿ ಪಡಿಸ್ಬೇಡಿ. ಯಾಕಂದರೆ ಅವರಿಗೆ ನಿದ್ರೆ ಅವಶ್ಯಕತೆ ಭಾಳ ಇದೆ ಅಂತ ಅರ್ಥ. ಅವರಿಗೆ ಆ ಸಮಯದಲ್ಲಿ, ಆ ಸ್ಥಿತಿನಲ್ಲಿ ಆ ನಿದ್ರೆ ಅಂತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಆದ್ದರಿಂದ ಅವರೂ ಸಹ ಒಳ್ಳೆಯ ನಿದ್ರಾವಸ್ಥೆಯಲ್ಲಿ ಗಾಢವಾಗಿ ಮಲಗಿದ್ದಾರೆ. ಅವ್ರನ್ನ ಎಚ್ಚರಿಕೆ ಮಾಡೋಕ್ಕೆ ಹೋಗಬೇಡಿ. ಉದಾಹರಣೆಗೆ ನೀವು
4 ಗಂಟೆಗೆ ಕೂಡ್ಕೊಂಡು ಏನೋ ಮಂತ್ರ ಹೇಳಿ ಜಪ ಮಾಡ್ತಿರ್ತೀರ, ಪಕ್ಕದಲ್ಲಿ ಗಾಢವಾಗಿ ನಿದ್ರೆ ಅವ್ರು ತಿವಿತಿರ್ತೀರ, ಎದೋಳ್ರಿ ಎದೋಳ್ರಿ ಎದೋಳ್ರಿ. ಅವ್ರಿಗೆ ಬೇಕಾಗಿಲ್ಲ, ಅಯ್ಯೋ ಬಿಟ್ಬಿಡ್ರಿ ಸಾಕು ನಮ್ಮನ್ನೇ, ಸ್ವಲ್ಪ ನಿದ್ದೆ ಮಾಡೋಣ ಅಂತಾರೆ. ಆ ರೀತಿ ನಾವು ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಯಾಕಂದರೆ ತಾಯಿ ಹೇಳುತ್ತೆ ಸೂತ್ರದಲ್ಲಿ, ಆ ವ್ಯಕ್ತಿಗೆ ಈಗ ನಿದ್ರಾವಸ್ಥೆ ಭಾಳ ಬೇಕು. ಒಂದು ಟೈಮ್ ಬರುತ್ತೆ, ನಾನು ಎಚ್ಚರಿಕೆ ಕೊಡ್ತೀನಿ, ಆಗ ನಿಮಗಿಂತ ಫಾಸ್ಟಾಗಿ ಓಡೋಗ್ತಾನೆ ಅವನು. ನೀವು ಆ ಥರ ಒಡೆದಾಡಿ ಮಾಡಬೇಡಿ ಅಂತ ಹೇಳುತ್ತೆ. ಅವರಿಗೂ ಸಹ ನಿದ್ರೆಯ ಅವಶ್ಯಕತೆ ಇದೆ. ಆದ್ದರಿಂದ ಅವರು ಸಹ ನಿದ್ರಾವಸ್ಥೆಯಲ್ಲೇ ಗಾಢವಾಗಿ ಮಲಗಿದ್ದಾರೆ, ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ. ಆದರೆ ನೀವೇನು ಮಾಡ್ತಿದ್ದೀರಾ, ನೀವು ಎಚ್ಚರ ಆದಮೇಲೆ ಎಲ್ಲರನ್ನೂ ನಿದ್ರೆಯಿಂದ ಬಡಿದು ಎಬ್ಬಿಸಿ ಗಲಾಟೆ ಮಾಡ್ತಾ ಇರ್ತೀರ. ಅಥವಾ ಚೆನ್ನಾಗಿ ನಿದ್ದೆ ಮಾಡೋ ಸೌಂಡ್ ಕೊಟ್ಬಿಡೋದು, ಮ್ಯೂಸಿಕ್ ಸೌಂಡ್ ಕೊಟ್ಬಿಡೋದು, ಅಥವಾ ಟಿ ವಿ ಸೌಂಡ್ ಕೊಟ್ಬಿಡೋದು, ಅಥವಾ ಮನೇಲಿ ಏನಾದ್ರು ತಾಳ ತಂಬೂರಿ ಇದ್ರೆ ಜನ್ ಅಂತ ಸೌಂಡ್ ಮಾಡೋದು, ಅದೆಲ್ಲ ಕೆಲವು ಮಾಡ್ತಾರೆ, ಸುತ್ತಮುತ್ತ ಇರ್ತವೆ, ಚೇಷ್ಟೆಗಳು ಮಾಡ್ತಾರೆ. ಆ ಥರ ಬಡಿದು ಎಚ್ಚರಿಕೆ ಮಾಡ್ಸೋಕೆ ಹೋಗಬೇಡಿ. ಅವ್ರಿಗೆ ಅವಶ್ಯಕತೆ ಇದೆ, ಬಿಟ್ಬಿಡಿ. ಇದು ಹೇಳ್ತಿರೋದು ಪ್ರಾಕ್ಟಿಕಲ್ಲಾಗಿ ಏನು ಹೇಳ್ತಿದ್ದಾರೆ ಅಂದರೆ, ಆಧ್ಯಾತ್ಮಿಕದಲ್ಲಿರ್ತಕ್ಕಂತಹ ವಿಷಯಗಳನ್ನು ಹೇಳ್ತಿರೋದು. ಹಾಗೆ ಮಾಮೂಲಿಯಾಗೂ ಹೇಳ್ಬೋದು, ಅವ್ರಿಗೆ ಬಿಡಿ ಪಾಪ ನಿದ್ದೆ ಮಾಡ್ತಿದ್ದಾರೆ ಅಂತ. ಇಲ್ಲಿ ಮುಂದೆ ಇಂಪಾರ್ಟೆಂಟ್ ಏನು ಹೇಳ್ತಾರೆ ಅಂದರೆ, ಇದು ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು. ಇನ್ನೂ ಎಚ್ಚರಿಕೆ ಆಗಲಿಲ್ಲ ಅವ್ರಿಗೆ, ಅವೇಕನಿಂಗ್ ಆಗಲಿಲ್ಲ. ಆ ಶಕ್ತಿ ಕೂಡ ನಿದ್ರೆನಲ್ಲೇ ತುಂಬಿಕೊಂಡಿದೆ. ಆತನ ರಿಲ್ಯಾಕ್ಸಾಗಿ ಬಿಟ್ಬಿಟ್ಟಿದ್ದಾಳೆ, ಇನ್ನೊಂದು ಅಷ್ಟು ದಿನ ಚೆನ್ನಾಗಿ ನಿದ್ದೆ ಮಾಡಪ್ಪ ಅಂತ. ಇದು ಒಳ್ಳೆಯದಲ್ಲ, ಭಾಳ ಅನುಚಿತವಾದದ್ದು, ಒಳ್ಳೆಯದಲ್ಲ. ಯಾಕಂದರೆ ಆ ಗಾಢ ನಿದ್ರೆಯಲ್ಲೂ ಕೂಡ ಆ ವ್ಯಕ್ತಿ ಜೊತೆಯಲ್ಲಿ ಆ ಶಕ್ತಿ ಸೇರಿ ಒಂದು ಕೆಲಸ ಕಾರ್ಯಗಳಲ್ಲಿ ಆ ಶಕ್ತಿ ಹಸ್ತಕ್ಷೇಪ ಮಾಡಿದ್ದಾಳೆ. ಅವನ ಮೇಲೂ ಕೂಡ ಒಂದು ಹಸ್ತ ಇಟ್ಟಿದ್ದಾಳೆ. ಅಂದರೆ ನಿದ್ರಾವಸ್ಥೆಯಲ್ಲಿ ಬಿಟ್ಟಿದ್ದಾಳೆ ಅಂತ ಆಕೆ ಗೊತ್ತು, ಎಚ್ಚರಿಕೆ ಮಾಡಿಸೋದಕ್ಕೆ. ಆದರೆ ಇನ್ನೂ ಟೈಮ್ ಇದೆ, ನಿದ್ರೆ ಮಾಡ್ತಾ ಇರು ಅಂತ ಬಿಟ್ಟಿರ್ತಾಳೆ. ಆದ್ದರಿಂದ ಕೆಲವು ಸ್ಪಿರಿಚುವಲ್ ಮಾಸ್ಟರ್ಸ್ ಹೇಳ್ತಾರೆ, ಆಧ್ಯಾತ್ಮಿಕ ಗುರುಗಳು ಹೇಳ್ತಾರೆ, ಇದೇ ಆಧ್ಯಾತ್ಮಿಕ ನಿದ್ದೆ ಎಂದು. ಯಾವಾಗ ನೀವು ನಿದ್ರೆಯಲ್ಲಿ ಗಾಢ ನಿದ್ರೆ ಇದ್ದು ನೀವು ಒದಾಡ್ತಿರಲ್ಲ, ಅಂಥವ್ರಿಗೆ ಇದು ಗಾಢವಾದ ನಿದ್ರೆ ಎಂದು. ಅಂಥವರಿಗೆ ತಿಳಿಯದೆ ಹುಡುಕಾಟ ನಡೆಸುತ್ತಿರುತ್ತಾರೆ. ಹುಡುಕಾಟ ಮಾಡ್ತಾ ಇರೋದು ಒಂದು ರೀತಿ ಒಳ್ಳೆಯದೇ. ಹೇಗೆ ಅಂದರೆ, ಅನ್ಕಾನ್ಷಿಯಸ್, ಅನ್ಅವೇರ್ನೆಸ್, ಅಂತರ್ಪ್ರಜ್ಞೆ ಇಲ್ಲದೆ ಹುಡುಕಾಟ ಮಾಡ್ತಾ ಇದ್ದೀರ. ಅಂತರ್ಪ್ರಜ್ಞೆ ಇಲ್ಲದೆ ಹುಡುಕಾಟ ಮಾಡ್ತಿದ್ದೀವಿ. ಆ ಥರ ಹುಡುಕಾಟ ಮಾಡಿ ಕೂಡ ಇನ್ನೊಬ್ಬರಿಗೆ ಡಿಸ್ಟರ್ಬು ಮಾಡ್ತಿದ್ದೀರಿ. ಆ ಥರ ಮಾಡ್ಸೋಕೆ ಹೋಗಬೇಡಿ. ನಮಗೆ ಅಂತರ್ಪ್ರಜ್ಞೆ ಇನ್ನೂ ಬಂದಿಲ್ಲ, ಆ ಅನ್ಅವೇರ್ನೆಸ್ ಸ್ಥಿತಿಗೆ ನಾವು ಹೋಗಿಲ್ಲ. ಅನ್ಕಾನ್ಷಿಯಸ್ ಲೆವೆಲಲ್ಲೇ ಇದ್ದೀವಿ, ಅದರಲ್ಲಿ ಹುಡುಕಾಟ ಮಾಡ್ತಿದ್ದೀರಾ ಅಂತ ಹೇಳುತ್ತೆ. ಅದರಿಂದ ಈ ಶರೀರದಲ್ಲಿ ಮನಸ್ಸಿನಲ್ಲಿ ಆ ದೇವಿ ಶಕ್ತಿಯ ಚೈತನ್ಯದ ಅಭಿವ್ಯಕ್ತಿಯಾಗಿ ಸ್ಪಷ್ಟತೆಯಿಂದ ಅವರದೇ ಆದ ಒಂದು ರೀತಿಯ ಕೆಲಸ ಮಾಡ್ತಾ ಇದೆ. ಆ ಶಕ್ತಿ ಅವರದೇ ಆದ ಒಂದು ಸಮಸ್ಥಿತಿಯಲ್ಲಿ ಕೆಲಸ ಮಾಡ್ತಿದೆ. ನಿಮ್ಮಲ್ಲಿ ಒಂದು ರೀತಿ ಕೆಲಸ ಮಾಡ್ತಿದೆ, ಪಕ್ಕದಲ್ಲಿ ಒಂದು ರೀತಿ ಕೆಲಸ ಮಾಡ್ತಿದೆ, ಸುತ್ತಮುತ್ತ ಇರೋರ ಜೊತೆಲಿ ಕೆಲಸ ಮಾಡ್ತಿದೆ. ಅಂದರೆ ಪ್ರತಿಯೊಂದರಲ್ಲಿ ಜೀವರಾಶಿಗಳಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ಕೆಲಸ ಮಾಡಿಸ್ತಾ ಇದೆ ತಾಯಿ. ಅದರಿಂದ ನಾವು ಆ ರೀತಿ ಗಾಢ ನಿದ್ರೆಯಲ್ಲಿರುವವರಿಗೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳುತ್ತೆ. ಆದ್ದರಿಂದ ಸರಿಯಾಗಿ ನಿದ್ರೆಯನ್ನು ಮಾಡಬೇಕು, ಸರಿಯಾದ ರೀತಿ ಎಚ್ಚರಿಕೆಯಿಂದನೂ ಹೇಳಬೇಕು. ಒಳ್ಳೆ ರೀತಿ ನಿದ್ದೆನೂ ಮಾಡಬೇಕು, ಒಳ್ಳೆ ರೀತಿ ಎಚ್ಚರಿಕೆಯಿಂದನೂ ಈಚೆ ಬರಬೇಕು. ಯಾಕೆ ಈ ಥರ ಮಾಡೋದು ಅಂದರೆ, ಏಕೆಂದರೆ ಒಬ್ಬ ತಾಯಿ ಮಾತ್ರ ಮಗುವನ್ನು ನಿದ್ರೆ ಮಾಡಿಸಲು ಸಾಧ್ಯ. ಒಬ್ಬ ನಿಜವಾದ ತಾಯಿ, ಒಳ್ಳೆಯ ತಾಯಿ ಒಂದು ಮಗುವನ್ನು ಹೇಗೆ ಒಳ್ಳೆಯ ರೀತಿಯಲ್ಲಿ ನಿದ್ರೆ ಮಾಡಿಸ್ತಾಳೋ ಅಂತಕ್ಕಂಥದ್ದು ಅರ್ಥ. ಆಕೆ ಮಾತ್ರನೇ ನಿದ್ರೆ ಮಾಡಿಸೋದಕ್ಕೆ ಸಾಧ್ಯ. ಆಕೆ ಗೊತ್ತು, ಸರಿಯಾಗಿ ನಿದ್ರೆ ಮಾಡಿದರೇನೆ, ಸರಿಯಾಗಿ ಆ ವ್ಯಕ್ತಿ ನಿದ್ರೆ ಮಾಡಿದರೇನೆ ಶಾಂತತೆಯಿಂದ, ಪ್ರಸನ್ನತೆಯಿಂದ
ನೆಮ್ಮದಿಯಿಂದ ಎಚ್ಚರವಾಗಲು ಸಾಧ್ಯ. ನೀವು ದಿಢೀರಂತ ಹೊಡೆದು ಬೆಳೆದು ಎಬ್ಬಿಸ್ಬಿಡ್ತೀರ, ಏನಾಗುತ್ತೆ ಆಗ? ಗಾಬರಿ ಆಗ್ತಾರೆ. ಕೆಲವು ಸರಿ ಚಕ್ಕರ್ ಬಂದು ಬಿದ್ದೋಗೋರು ಇದ್ದಾರೆ. ನೀವು ಗಾಬರಿ ಮಾಡಿ ಎಬ್ಬರಿಸ್ ನೋಡಿ, ಚಕ್ಕಂತ ತಲೆ ತಿರುಗಿ ಸರಿಯಾಗಿ ನಿಲ್ಲಲ್ಲ, ಸ್ಟೇಬಲ್ ಇರಲ್ಲ, ಒಂದು ರೀತಿ ಓದಾಡ್ತಾರೆ. ಆಮೇಲೆ ಒಂದು ಸ್ಥಿತಿಗೆ ಬರ್ತದೆ. ಅದೇ ರೀತಿ ತಾಯಿಗೆ ಗೊತ್ತು ಹೇಗೆ ನಿದ್ದೆ ಮಾಡಿಸ್ಬೇಕು, ಯಾವ ರೀತಿ ಸರಿಯಾಗಿ ಗಾಢ ನಿದ್ರೆ ಕೊಡಿಸ್ಬೇಕು. ಆ ಥರ ನಿದ್ರೆ ಮಾಡಿದ್ರೇ ಅವನ ಎಚ್ಚರಿಕೆ ಆದಮೇಲೆ ಭಾಳ ಪ್ರಸನ್ನತೆ ಆಗಿರ್ತಾನೆ, ಕಾಮಾಗಿರ್ತಾನೆ, ಶಾಂತಿಯಾಗಿರ್ತಾನೆ, ಮತ್ತು ನೆಮ್ಮದಿಯಾಗೂ ನಂತರ ಅವನ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ ಅಂತ ಅರ್ಥ. ಸರಿಯಾಗಿ ನಿದ್ರೆ ಮಾಡಲು ಬಿಡದೆ ಎಚ್ಚರಿಸಲು ಶುರು ಮಾಡಿದರೆ, ಅಂದರೆ ನಿದ್ದೆ ಮಾಡೋಕ್ಕೆ ಬಿಡದೆ ಭಾಳ ಎಚ್ಚರಿಕೆ ಕೊಡ್ತಾ ಇದ್ದರೆ, ಅಂತಹ ವ್ಯಕ್ತಿ ಆಧ್ಯಾತ್ಮಿಕದ ಯಾತ್ರೆ ಪ್ರಾರಂಭವಾದ ಮೇಲೆ, ಅಂತಹ ವ್ಯಕ್ತಿ ಆಧ್ಯಾತ್ಮಿಕ ಜರ್ನಿನಲ್ಲಿ ಹೋದಾಗ ಆ ವ್ಯಕ್ತಿ ಜಾಗೃತವಾದರೂ ಸ್ವಪ್ನವನ್ನೇ ನೋಡ್ತಾ ಇರ್ತಾನೆ, ಡ್ರೀಮಿಂಗಲ್ಲೇ ಇರ್ತಾನೆ. ಅವೇಕನಿಂಗ್ ಆದರೂ ಕೂಡ ಹಗಲುಗನಸುಗಳನ್ನು ಕಾಡ್ತಿರ್ತಾನೆ. ಕೆಲವರು ನೋಡ್ಬೋದು, ನಿಮ್ಮ ಸುತ್ತಮುತ್ತ ಮಾತಾಡ್ತಾರೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸನ್ನು ಗಮನಿಸಿ, ಅವರು ಡೆಪ್ತ್ ಹೇಗಿರುತ್ತೆ ಅಂತ. ಸರಿಯಾಗಿ ಆಧ್ಯಾತ್ಮಿಕದ ನಿದ್ರೆ ಮಾಡಲು ಬಿಡದೆ ಎಚ್ಚರಿಸಲು ಶುರು ಮಾಡಿದರೆ, ಅಂತಹ ವ್ಯಕ್ತಿ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಪ್ರಾರಂಭವಾದಾಗ ಆ ವ್ಯಕ್ತಿ ಅವೇಕನಿಂಗ್ ಆದರೂ, ಅಂದರೆ ಜಾಗೃತಾವಸ್ಥೆಯನ್ನು ಪಡೆದರೂ ಕೂಡ ಅವನು ಡೇ ಡ್ರೀಮರ್ ಆಗಿರ್ತಾನೆ, ಅಂದರೆ ಹಗಲುಗನಸು ಪಡ್ತಾ ಇರ್ತಾನೆ. ಏನೋ ಆಗ್ತಿದೆ, ನಿಮಗೆ ಅದು ಇಷ್ಟೊಂದು ಹೇಳ್ತಿದ್ದಾನಲ್ಲ ಅಂತ ನಿಮ್ಗೆ ಗಾಬರಿ ಆಗಿಬಿಡುತ್ತೆ. ನಿಮ್ಮ ಸುತ್ತಮುತ್ತಲವರು ಏನೇನೋ ಹೇಳ್ತಿರ್ತಾರೆ, ಅದು ಆಧ್ಯಾತ್ಮಿಕದ ಅನುಭವಗಳನ್ನು. ಇಷ್ಟೊಂದಲ್ಲಿ ಹೇಳ್ತಿದ್ದ, ನನಗಾಗಿಲ್ವಲ್ಲ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸೊ ಅದೇ ರೀತಿ ಗಾಬರಿ ಪಡ್ಕೊಂಬಿಡಿ. ಅವರು ನಡೀತಿರುತ್ತೆ, ಹಗಲುಗನಸುಗಳು ಕಾಣ್ತಾನೆ ಇರ್ತದೆ. ಹಾಗೆ ಯಾರ್ಯಾರು ಇರ್ತಾರೆ ಅಂದರೆ, ಹಲವಾರು ಸಾಧಕರು, ಹಲವಾರು ಆಧ್ಯಾತ್ಮಿಕದ ಮಹನೀಯರು ಅಥವಾ ಕೆಲವು ಮಾಸ್ಟರ್ಸು, ಗುರುಗಳು ಇಂತಹ ಸ್ವಪ್ನಾವಸ್ಥೆಯ ಅನುಭವವನ್ನೇ ಪಡ್ಕೊಂಡಿರ್ತಾರೆ. ಆ ಸ್ವಪ್ನದಲ್ಲಿ ಹೋಗಬೇಡಿ, ರಿಯಾಲಿಟಿನಲ್ಲಿ ಬರಬೇಕು. ಕೆಲವು ಡ್ರೀಮಲ್ಲಿ ನೋಡ್ತೀರಿ, ಗುರುಗಳ ಡ್ರೀಮ್ ಇದಕ್ಕೆ ಬಂದ್ಬಿಡ್ತಾವೆ. ಡ್ರೀಮ್ ತಾನೇ, ಡ್ರೀಮಲ್ಲಿ ಯಾಕೆ ಹೋಗ್ತೀರಾ ಅಂತ ಹೇಳ್ತಿರ್ತೀವಿ. ಡ್ರೀಮ್ಗೆಲ್ಲ ಹೋಗಬೇಡಿ, ಏನೋ ಬರ್ತಿರುತ್ತೆ, ಅದು ಇಂಪಾರ್ಟೆಂಟ್ ಅಲ್ಲ. ಆ ಡ್ರೀಮಲ್ಲಿ ಬಂತು, ಏನೇನೋ ಹೇಳ್ಬಿಟ್ರೋ, ಡ್ರೀಮಲ್ಲಿ ಮಂತ್ರ ಬಂದ್ಬಿಡ್ತು, ಹಂಗೆಲ್ಲ ಚೇಷ್ಟೆಗಳೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದೆಲ್ಲ ಮಾಡಿಬಿಟ್ಟು ಭಾಳ ಡೇಂಜರ್ ಅದು. ಆಮೇಲೆ ಏನೋ ಬಂದುಬಿಟ್ಟು ನನ್ನಲ್ಲಿ ಕಿವಿನಲ್ಲಿ ಏನೋ ಹೇಳ್ಬಿಟ್ರು, ಅದು ತಾಯಿ ದರ್ಶನ ಆಗೋಯ್ತು, ನಮ್ಮ ತಾತ ಬಂದುಬಿಟ್ರು, ದರ್ಶನ ಕೊಟ್ಬಿಟ್ರು, ತಾತ ಎಲ್ಲೋ ಹೋಗಿ ಉಟ್ಕೊಂಡು ಬಂದುಬಿಟ್ಟಿದ್ದಾರೆ. ಇದು ಕೆಲವು ಕಥೆಗಳು ಹೇಳ್ತಾರೆ. ಆ ಥರ ಡ್ರೀಮ್ ಅವಸ್ಥೆಗೆ ಹೋಗಬೇಡಿ, ಹಗಲು ಗನಸನ್ನು ಕಾಣಬೇಡಿ. ರಾತ್ರಿ ಡ್ರೀಮ್ ಬೇರೆ, ಹಗಲ ಗನಸು ಡ್ರೀಮ್ ಬೇರೆ. ಸೊ ಈ ಅವಸ್ಥೆಗಳು ನಡೀತದೆ, ಭಾಳ ಕೇರ್ಫುಲ್ ಆಗಿರಿ. ಇದು ಕೆಲವರು ನಡೀತಿರ್ತದೆ, ಇದನ್ನೇ ಗಮನಿಸ್ತಿರ್ತಾರೆ. ಆ ಗಮನ ಕೊಟ್ಟು ನೀವು ಉಲ್ಟಾ ಪಲ್ಟಾ ಮಾಡೋಕ್ಕೆ ಹೋಗಬೇಡಿ. ಜಾಗೃತ ಸ್ಥಿತಿಯನ್ನು ಬಲವಂತದಿಂದ ಎಚ್ಚರಿಸಿ ಸ್ವಪ್ನಾವಸ್ಥೆಯಲ್ಲಿ ಇರುವುದನ್ನೇ ಅನುಭವಿಸಿರುತ್ತಾರೆ. ಅಂದರೆ ಜಾಗೃತಾವಸ್ಥೆಯಿಂದ ಎಚ್ಚರಿಕೆ ಆದಾಗ ಎಬ್ಬರಿಸಿ ಅವರು ಸ್ವಪ್ನಾವಸ್ಥೆಯಲ್ಲಿ ಇರುವುದನ್ನೇ ಜಾಗೃತಾವಸ್ಥೆಯನ್ನು ಬಿಟ್ಬಿಡ್ತಾರೆ, ಬರೀ ಸ್ವಪ್ನಾವಸ್ಥೆಗೆ ಹೋಗ್ತಿರ್ತಾರೆ. ಅಂತರ್ಮುಖವಾದ ಒಂದು ಅವೇಕನಿಂಗ್ ಸ್ಟೇಟ್ ಇರುತ್ತೆ, ಅವೇಕನಿಂಗ್ ಬಿಟ್ಬಿಡ್ತಾರೆ. ಬಟ್ ಅದು ಕಣ್ಣು ಮುಚ್ಕೊಂಡು ಸ್ವಪ್ನದಲ್ಲೇ ಈಗ ಆಗ್ತಿದೆ ಅಂದ್ಕೊಂಡಿರ್ತಾರೆ. ಇದು ಬಹಳ ಅಪಾಯಕಾರಿ ಅಂತ ಹೇಳುತ್ತೆ ಸೂತ್ರ. ಇದು ಭಾಳ ಡೇಂಜರಸ್. ಅಂಥ ನಿದ್ರೆಗೆ ಹೋಗಬೇಡಿ. ಅಂತರ್ಮುಖವಾದ ಇನ್ನರ್ ಕಾನ್ಷಿಯಸ್ಸನ್ನು ಡೆವಲಪ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ. ಯಾಕಂದರೆ ದೇವಿ ನಿದ್ರೆ ಅಂತಕ್ಕಂತಹ ಹೆಸರೇ ಆ ದೇವಿಯ ಶಕ್ತಿನಲ್ಲಿ ತುಂಬಿಕೊಂಡಿದೆ. ಇಲ್ಲೂ ಸಹ ಅಸಹಜ ಸ್ಥಿತಿಯಲ್ಲಿ, ಅಚೇತನ ಸ್ಥಿತಿಯಲ್ಲಿ ದೇವಿ ಶಕ್ತಿ ಇರುವುದರಿಂದ ಆಕೆಗೆ ನಾವು ಗ್ರಹಣಶೀಲತೆಯಿಂದ ನಾವು ಸಮರ್ಪಣಾ ಭಾವನೆಯಲ್ಲಿರಬೇಕು. ಸ್ಥಿತಿಯಲ್ಲಿದ್ದರೂ ಕೂಡ ಶಕ್ತಿ ಇದೆ, ಅಸಹಜ ಸ್ಥಿತಿನಲ್ಲಿ ಕೂಡ ಶಕ್ತಿ ಇರುತ್ತೆ. ಅದನ್ನು, ಈ ಡಿಫ್ರೆನ್ಸನ್ನು ಅರ್ಥ ಮಾಡಿಕೊಂಡು ನಾವು ಕ್ರಮಬದ್ಧವಾಗಿ ನಡ್ಕೊಂಡು ಹೋಗಬೇಕು. ಅವ್ರನ್ನ ನಾವು ಇವ್ರಿಗೆ
ಕ್ರಿಟಿಸೈಸ್ ಮಾಡಬಾರ್ದು, ಇವ್ರಿಗೆ ಅವ್ರನ್ನ ಕ್ರಿಟಿಸೈಸ್ ಮಾಡೋಕ್ಕೆ ಹೋಗ್ಬಾರ್ದು. ನಾನು ಗ್ರೇಟು ಇವ್ರು ಗ್ರೇಟು ಅಂತ ಅಂದ್ಕೊಳಕ್ಕೆ ಹೋಗ್ಬಾರ್ದು. ಅವ್ರ ಸ್ಥಿತಿ ಆ ಥರ ನಡೀತಾ ಇದೆ, ಆ ಸ್ಥಿತಿನಲ್ಲೇ ಹೋಗ್ತಿದೆ. ಅದು ಅಲ್ಲೂ ಕೃಪೆ ಇದೆ, ಇಲ್ಲೂ ಕೃಪೆ ಇದೆ ಅಂತ. ಕೃಪೆ ಇಲ್ಲದೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು ಹಾಗೆ. ಶಾರೀರಿಕ ನಿದ್ರೆ ಹೇಗೆ ಬರ್ತದೆ? ಶಾರೀರಿಕ ನಿದ್ರೆ ಹೇಗೆ ಬರುತ್ತೆ? ಹೇಗೆ ಬರಬೇಕು? ಒಳ್ಳೆ ನಿದ್ರೆ ಬಂದರೆ ಬರೋದಕ್ಕೆ ಯಾವುದೇ ಚಿಂತೆಗಳಿಲ್ಲದೆ, ಯಾವುದೇ ಚಿಂತೆ ಇಟ್ಕೊಂಡು ನಿದ್ದೆ ಹೋಗೋ ಟೈಮಲ್ಲಿ ಎಲ್ಲ ಬಿಟ್ಬಿಡಿ. ಯಾವುದೇ ಚಿಂತೆ ಇಟ್ಕೊಳ್ಬೇಡಿ, ಯಾವುದೇ ಆಲೋಚನೆಗಳಿಲ್ಲದೆ, ಯಾವುದೇ ಆಲೋಚನೆಗಳು ಬೇಡ ಇದ್ದಾಗ ನಾವು ತನಗೆ ತಾನೇ ನಿದ್ರೆಯಲ್ಲಿ ಹೋಗ್ಬಿಡ್ತೀವಿ. ಇದೆಲ್ಲ ಗೊಂದಲಗಳನ್ನ ಇಟ್ಕೊಂಡಾಗ ನಾವು ಎಚ್ಚರಿಕೆಯನ್ನೆಲ್ಲ ಇದ್ಬಿಡ್ತೀವಿ. ಅದರಿಂದ ಈ ಅವಸ್ಥೆಗೆ ಹೋಗಬೇಡಿ, ಒಳ್ಳೆ ನಿದ್ರೆಯನ್ನು ಪಡ್ಕೊಳ್ಳಿ. ಸೂತ್ರ ಹೇಳ್ತದೆ ಇನ್ನೊಂದು ಸರಿ, ಕೆಲವು ಕೆಟ್ಟ ಅನುಭವಗಳು, ಕೆಲವು ಕೆಟ್ಟ ನಿಂದನೆಗಳು, ಕೆಲವು ಅಪರಾಧಗಳು, ಕೆಲವು ಘಟನೆಗಳು ತುಂಬಿಕೊಂಡಿರ್ತೀವಿ. ಅದೆಲ್ಲ ನಾವು ಶರೀರದಲ್ಲಿ, ಮನಸ್ಸಿನಲ್ಲಿ, ಜ್ಞಾನದಲ್ಲಿ ತುಂಬಿಕೊಂಡಿರ್ತೀವಿ, ಅಥವಾ ನಾವು ಭಾವನೆಗಳಲ್ಲಿ ತುಂಬಿಕೊಂಡಿರ್ತೀವಿ. ಇದು ತುಂಬಿಕೊಂಡಾಗ ಅಂತಹ ಸ್ಥಿತಿಗೆ ಹೋದಾಗ, ಯಾವುದೋ ಗಾಢ ನಿದ್ರೆ, ಮಾನಸಿಕ ನಿದ್ರೆ, ಆಧ್ಯಾತ್ಮಿಕ ನಿದ್ರೆ, ಇದರಲ್ಲಿ ಈ ಒಂದು ಸ್ಟೇಜ್ಗೆ ಹೋಗ್ತಾ ಹೋಗ್ತಾ ಎಷ್ಟೇ ಲೋಡ್ ತುಂಬಿದರೂ ಕೂಡ ಒಂದು ದಿನಗಳಲ್ಲಿ ಅಥವಾ ಹಲವಾರು ದಿನಗಳಲ್ಲಿ ಅದೆಷ್ಟೇ ಸ್ಟ್ರಾಂಗ್ ಇದ್ದರೂ, ಹಗ್ಗದ ಥರ ಬಂಧಿಸ್ಕೊಂಡಿದ್ರು ಕೂಡ ಒಂದು ರೀತಿ ದಾರದ ಥರ ಟಕ್ಕಂತ ಕಿಟ್ಟಾಗಿ ಹೋಗ್ಬಿಡುತ್ತೆ. ಆ ಒತ್ತಡಗಳೆಲ್ಲ ತುಂಬಿಕೊಂಡು ಏನೋ ಮಾಡಿಬಿಟ್ಟಿದ್ದೀನಿ ರೀ, ಏನೋ ಅಪರಾಧ ಮಾಡಿಬಿಟ್ಟಿದೆ, ಏನೋ ಕೆಟ್ಟ ನಿಂದನೆಗಳು ಹೇಳ್ಬಿಟ್ಟಿದ್ದೀನಿ, ಕೆಟ್ಟದೆಲ್ಲ ಬೈದ್ಬಿಟ್ಟಿದ್ದೀನಿ, ಏನೇನೋ ಅಂದ್ಕೊಂಡು ಗೊಂದಲವಾಗಿ ಸೃಷ್ಟಿ ಮಾಡ್ಕೊಂಡಿರ್ತಾರಲ್ವ, ಅದು ಏನಾಗುತ್ತೆ, ಗಾಢ ನಿದ್ರೆಯಿಂದ, ಮಾನಸಿಕ ನಿದ್ರೆಯಿಂದ ಮತ್ತು ಆಧ್ಯಾತ್ಮಿಕ ನಿದ್ರೆಯಲ್ಲಿ ಡೀಪೆಸ್ಟ್ ಲೆವೆಲ್ ಹೋದಾಗ ಅಲ್ಲೇನಾಗುತ್ತೆ, ತಾಯಿಯ ಕೃಪೆ ಸಿಕ್ಕಿದಾಗ ಅದು ಎಷ್ಟೇ ಸ್ಟ್ರಾಂಗ್ ಇದ್ದರೂ ಕೂಡ ಅದು ಸಣ್ಣ ದಾರವಾಗಿ ಕಟ್ಟಾಗಿ ತುಂಡಾಗಿ ಹೋಗ್ಬಿಡುತ್ತೆ ಅಂತ ಹೇಳುತ್ತೆ. ಆಗ ಬಂದಾಗ ಮತ್ತೆ ಫ್ರೆಶ್ ಆಗಿಬಿಟ್ಟೆ, ಸದ್ಯ ತಲೆಯಲ್ಲಿರೋದೆಲ್ಲ ಹೊರಟೋಯ್ತಪ್ಪ ಅಂತ ಬರುತ್ತೆ ತಾನೆ ಕೆಲವರಿಗೆ. ಇದು ಆ ಸ್ಥಿತಿ ಹೇಳ್ತಕ್ಕಂಥದ್ದು, ಅದೇ ಸೂತ್ರ ಹೇಳ್ತಾ ಹಾಗೆ. ಆದ್ದರಿಂದ ದೇವಿ ಶಕ್ತಿ ಅಥವಾ ತಾಯಿ ಅಂದರೆ ಅದು ನಿಂದನೆ ಅಲ್ಲ, ನಮ್ಮ ಬುದ್ಧಿಯಲ್ಲಿ ಅಪರಾಧಗಳನ್ನು ತುಂಬಿಸುವುದು ಅಲ್ಲ, ನಮ್ಮ ಬುದ್ಧಿನಲ್ಲಿ ಇಂತಹ ಅಪರಾಧಗಳನ್ನು ತುಂಬಿಸ್ಕೊಳೋದು ಅಲ್ಲ. ಅಲ್ಲೇನೆಂದರೆ ಆ ಭಗವತಿ ಶಕ್ತಿ ತನ್ನ ಕೆಲಸ ಮಾತ್ರ ಮಾಡ್ತಾ ಇದ್ದಾಳೆ. ಆ ಕೆಲಸದ ಶಕ್ತಿನಲ್ಲಿ ಈ ಥರ ಕನ್ಫ್ಯೂಷನ್ನೆಲ್ಲ ಆ ಶಕ್ತಿನಲ್ಲಿ ತುಂಬಬೇಡಿ. ಅದಕ್ಕೆ ಏನು ಹೇಳ್ತೀವಿ, ಕ್ಲಿಯರ್ ಕ್ರಿಸ್ಟಲ್ ಆಗಿ ಇಟ್ಕೊಳ್ಳಿ ಮನಸ್ಸನ್ನು ಅಂತ ಹೇಳ್ತದೆ. ಕ್ಲಿಯರ್ ಆಗಿರಿ, ಎಲ್ಲ ಯಾಕಂದರೆ ಅಲ್ಲಿರತಕ್ಕಂಥದ್ದೇ ತಾಯಿಯ ಶಕ್ತಿ, ಕೃಪೆ. ಅಲ್ಲಿ ಅಪರಾಧಗಳನ್ನು ತುಂಬಿಸ್ಬೇಡಿ, ನಿಮ್ಮ ಕೆಟ್ಟ ಆಲೋಚನೆಗಳನ್ನು ತುಂಬಿಸ್ಬೇಡಿ, ಕೆಟ್ಟ ನಿಂದೆಗಳನ್ನು ತುಂಬಿಸ್ಬೇಡಿ. ಅದು ತುಂಬಿಸ್ತಿದ್ದಂಗೆ ತಾಯಿಗೆ ನೀವು ಬೆಳಗ್ಗೆ ಎದ್ದು ಮತ್ತೆ ಮಂತ್ರ ಹೇಳ್ತೀರಾ. ಏನೇನು ಮಂತ್ರ ಹೇಳ್ತೀರಾ? ಬೆಳಗ್ಗೆ ಎದ್ದು ಅಷ್ಟೋತ್ರ ನಾಮಾವಳಿಗಳನ್ನು ಹೇಳ್ತೀರಾ, ರಾತ್ರಿ ಎಲ್ಲ ಬೈತಿರ್ತೀರ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಬಂದ್ಬಿಟ್ಟು ಅಲಂಕಾರ ಮಾಡಿಕೊಂಡು ಆಮೇಲೆ ಓಂ ಭಗವತಿಯೇ ನಮಃ, ಆಂ ನಮಃ, ಈ ನಮಃ ಅಂತ ಶುರು ಮಾಡ್ತೀರ. ರಾತ್ರಿಯೆಲ್ಲ ನಿದ್ದೆ ಮಾಡುವಾಗ ಕೆಟ್ಟದೆಲ್ಲ ತುಂಬಿಕೊಂಡು ಅಲ್ಲಿ ಬೈತಾ ಇರ್ತೀರ. ಈ ಅರ್ಥ. ಅದರಿಂದ ಯಾವತ್ತು ಕ್ರಿಸ್ಟಲ್ ಕ್ಲಿಯರ್ ಆಗಿರಿ. ನಿಮ್ಮ ಬುದ್ಧಿಮತ್ತೆಯನ್ನು, ಅಪರಾಧಗಳನ್ನು, ಈ ರೀತಿ ಕೆಟ್ಟ ನೆಗೆಟಿವ್ ಕಲೆಕ್ಟ್ ಮಾಡ್ತಕ್ಕಂಥದ್ದನ್ನು ತುಂಬಿಸಬೇಡಿ. ನಾನು ಹೇಗಿದ್ದೀನಿ ಅಂದರೆ ಒಂದು ಶಕ್ತಿ ಮಾತ್ರ, ನಾನು ಆದಿಶಕ್ತಿಯು, ಒಂದು ಫೆಮಿನೈನ್ ಮಿಸ್ಟರಿ, ಅದೇ ಆದಿಶಕ್ತಿಯ ರಹಸ್ಯ ಅಂತ ಹೇಳುತ್ತೆ. ಇದನ್ನು ಗಲೀಜು ಮಾಡಬೇಡಿ ನಮ್ಮನ್ನು. ನಾನು ಎಷ್ಟು ಶುದ್ಧವಾಗಿದ್ದೇನೋ, ಪವಿತ್ರವಾಗಿದ್ದೇನೋ, ನಿಮ್ಮ ಮನಸ್ಸು ಕೂಡ ಪವಿತ್ರವಾಗಿಟ್ಕೊಳ್ಳಿ ಅಷ್ಟೆ. ಈ ಆದಿಶಕ್ತಿಯ ರಹಸ್ಯ ಅಂದರೆ ಏನು? ಫೆಮಿನೈನ್ ಮಿಸ್ಟ್ರಿ. ಅದೊಂದು ಫೆಮಿನೈನ್ ಮಿಸ್ಟ್ರಿ. ಅದನ್ನೇ ಆದಿಶಕ್ತಿ, ಸುಪ್ರೀಂ ಪವರ್ ಅಂತ ಹೇಳ್ತೀವಿ. ಹೇಗೆ ಮಾಡಬೇಕು ಆ ಆದಿಶಕ್ತಿಯ ರಹಸ್ಯಕ್ಕೆ? ನನ್ನನ್ನು ಪೂಜೆ ಮಾಡೋದು ಅವಶ್ಯಕತೆ ಇಲ್ಲ. ಇದೆಲ್ಲ ರಾತ್ರಿ ಮಾಡಿಬಿಟ್ಟು ಬೆಳಗ್ಗೆ ಬಂದು ಪೂಜೆ ಮಾಡಿದ್ರೆ ಏನು ಪ್ರಯೋಜನ?
ಪೂಜೆ ಮಾಡೋದು, ಆರತಿ ಬೆಳಗೋದು, ಅಲಂಕಾರ ಮಾಡೋದು, ಇದೆಲ್ಲ ರಾತ್ರಿ ಭಾಳ ಮಾಡಿಬಿಟ್ಟಿದ್ದೀರ. ಮಾಡಿದಿರ ತಾನೆ ನಿದ್ರೆನಲ್ಲಿ. ಇನ್ನೂ ಹಲವಾರು ವಿಧಿಗಳನ್ನು ನನ್ನ ಮೇಲೆ ಮಾಡ್ತಾ ಇದ್ದೀರ. ಅದು ಬೇಕಾಗಿಲ್ಲ. ಅದೆಲ್ಲ ನನಗೆ ಬೇಕಾಗಿರೋದು. ನೀವೇನಾದರೂ ಮಾಡ್ಕೊಳ್ಳಿ, ಆದರೆ ಕ್ಲಿಯರ್ ಕ್ರಿಸ್ಟಲ್ ಆಗಿರಿ, ಮನಸ್ಸು ಕ್ಲಿಯರಾಗಿ ಇಟ್ಕೊಂಡಿರಿ. ನನ್ನನ್ನು ಸ್ವೀಕಾರ ಮಾಡಿ, ಈ ಶಕ್ತಿ ಇದೆ ಅಂತ ಜಸ್ಟ್ ಆಕ್ಸೆಪ್ಟ್ ಮಾಡಿ ಸಾಕು. ಅದೇನೇನೋ ಮಾಡಿಬಿಡುತ್ತೆ. ಒಂದು ಸರಿ ಆಕ್ಸೆಪ್ಟ್ ಮಾಡಿದ್ಮೇಲೆ ಏನೇನೋ ಮಾಡಿ. ಈಗ ಒಬ್ಬ ನಿಜವಾದ ಒಬ್ಬ ಫ್ರೆಂಡೇ ಅಂದ್ಕೊಳ್ವ, ಒಳ್ಳೆ ಗುಡ್ ಫ್ರೆಂಡ್, ನೀವು ತುಂಬ ಅವನ ಮೇಲೆ ತುಂಬ ನಂಬಿಕೆ ಇಟ್ಬಿಟ್ರೆ, ಆ ವ್ಯಕ್ತಿಯನ್ನು ಸ್ವೀಕರಿಸ್ಬಿಟ್ರೆ, ಆ ವ್ಯಕ್ತಿ ಏನು ಮಾಡ್ತಾನೆ? ಯಾವತ್ತೂ ದ್ರೋಹ ಮಾಡಲ್ಲ. ಹೌದು ತಾನೆ? ಅದೇ ಥರ ಆ ರೀತಿ ಹೇಳ್ತಿದ್ದಾನೆ. ಆಕ್ಸೆಪ್ಟ್ ಮಾಡು, ಅಷ್ಟೇ ಸಾಕು. ಸ್ವೀಕರಿಸು, ಈ ಶಕ್ತಿಯನ್ನು ಸ್ವೀಕರಿಸು. ಇಲ್ಲಿದೆ ಅಂತ ಸ್ವೀಕರಿಸು, ಅಲ್ಲಿದೆ. ನೀನು ಸ್ವೀಕರಿಸಿದ್ರೂ ಇದೆ, ಸ್ವೀಕರಿಸಿದ್ರೂ ಇರುತ್ತೆ, ನೀನಿದ್ರೂ ಇರುತ್ತೆ, ನೀನಿಲ್ಲ ಅಂದ್ರೂ ಇರುತ್ತೆ. ಅದನ್ನೇ ಏನಿದೆಯೋ ಅದನ್ನೇ ಆಕ್ಸೆಪ್ಟ್ ಮಾಡು ಸಾಕು ಅಂತ ಹೇಳುತ್ತೆ. ಅದು ಮಾಡಿಕೊಂಡು ನೀನು ಯಾವ ದಾರಿಯಲ್ಲಿ ನಡೀತಾ ಇದ್ದೀರೋ ಆ ದಾರಿಯನ್ನು ಕರೆಕ್ಟಾಗಿ ಸ್ವೀಕರಿಸಿದಾಗ ನಿಮಗೆ ಒಳ್ಳೆ ದಾರಿ ಸಿಗುತ್ತೆ. ಒಳ್ಳೆ ದಾರಿಯನ್ನು ನಿರ್ಮಿಸಿ ನಿರ್ಮಾಣ ಮಾಡಿಕೊಡುತ್ತೆ. ಸ್ವೀಕರಿಸಿದ್ರೆ ಒಳ್ಳೆ ನಿರ್ಮಾಣ ಮಾಡಿಕೊಡುತ್ತೆ. ಇಲ್ಲದೇ ಇದ್ದರೆ, ಆಕ್ಸೆಪ್ಟ್ ಮಾಡಿದ್ರೆ ನಿಮಗೆ ಮತ್ತೆ ಗಲಿಬಿಲಿ ದಾರಿಗಳೇ ಸಿಗುತ್ತೆ. ಆದ್ದರಿಂದ ನಿಮ್ಮ ಸರಿಯಾದ ಸಮಯದಲ್ಲಿ ನಿಮ್ಮ ನಿದ್ರೆ ಪೂರ್ತಿಯಾದ ಮೇಲೆ ಒಳ್ಳೆಯ ಮಾರ್ಗದಲ್ಲಿ ಮುನ್ನುಗ್ಗಿ. ಇಂತಹ ಒಂದು ಒಳ್ಳೆ ನಿದ್ದೆ ಬಂದು ಈಚೆ ಬಂದ ಮೇಲೆ ಏನು ಮಾಡಬೇಕೀಗ? ಮತ್ತೆ ಕನ್ಫ್ಯೂಸ್ಗೆ ಹೋಗಬೇಡಿ, ಒಳ್ಳೆ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರಯತ್ನ ಮಾಡಿ. ಮುನ್ನುಗ್ಗಿ ದಾರಿ ಸಿಗ್ತಿರುತ್ತೆ. ಒಂದು ಕಡೆ ನಿದ್ರೆಯಲ್ಲಿ ಪ್ರಯಾಣ, ಇನ್ನೊಂದು ಕಡೆ ಜಾಗೃತ ಅವಸ್ಥೆಯ ಒಂದು ಪ್ರಯಾಣ. ಎರಡೂ ನಡೀತಿರುತ್ತೆ. ಒಂದು ನಿದ್ರೆನಲ್ಲಿ ನಡೆಯತಕ್ಕಂಥದ್ದು, ಕಣ್ಮುಚ್ಚಿ ನಡೀತಕ್ಕಂಥದ್ದು, ಇನ್ನೊಂದು ಅವೇಕನಿಂಗ್ ಸ್ಟೇಜಲ್ಲಿ ಹೋಗ್ತಕ್ಕಂಥದ್ದು. ಆದರೆ ಇಲ್ಲಿ ಹೇಳ್ತದೆ ಡ್ರೀಮಿಂಗ್ ಸ್ಟೇಜಲ್ಲಿ ಹೋಗಬೇಡಿ ಅಂತ ಹೇಳ್ತಿದೆ. ಈಗ ಮಗು ಇರ್ತದೆ, ತಾಯಿ ಹತ್ರ ಹೋದ್ಮೇಲೆ ಏನು ಮಾಡುತ್ತೆ? ಅದು ಆ ತಾಯಿ ಜೊತೆಲಿ ಮರ್ಜಾಗ್ಬಿಟ್ಟಿರ್ತಾರೆ. ಅದು ಕಾಪಾಡ್ಕೊಂಡಿರುತ್ತೆ. ಸ್ವಲ್ಪನೂ ಏರುಪೇರಾದರೂ ಮಗುನ ಬಿಡಲ್ಲ. ಅದನ್ನೇ ನಿದ್ರಾವಸ್ಥೆ. ಕಂಪ್ಲೀಟ್ ಆಕ್ಸೆಪ್ಟ್ ಮಾಡ್ಕೊಂಬಿಡಿ. ಇನ್ನೊಂದು, ಆ ಶಕ್ತಿಯನ್ನು ಜಾಗೃತ ಮಾಡ್ಕೊಂಡು ಮುಂದೆ ಹೋಗಿ. ಆಗ ಶಕ್ತಿನೂ ಜಾಗೃತವಾಗಿರುತ್ತೆ, ನಿಮ್ಮ ಇನ್ನರ್ ಕಾನ್ಷಿಯಸ್ಸು ಡೆವಲಪ್ ಆಗಿರುತ್ತೆ. ಆಗ ಇನ್ನೂ ಅದ್ಭುತವಾಗಿ ನಡೆಯುತ್ತೆ. ಇದಾಗದೇ ಇದ್ರೆ ಅದು ಮಾಡಿ, ಅದಾಗದೇ ಇದು ಮಾಡಿ. ಈ ಎರಡು ಮಧ್ಯದಲ್ಲಿ ಮಾತ್ರ ಹೋಗಬೇಡಿ ಅಂತಕ್ಕಂಥದ್ದು ವಿಧಿ ಸೂತ್ರ ಹೇಳೋದು. ಒಂದು ಕಡೆ ನಿದ್ರೆಯಲ್ಲಿ ಪ್ರಯಾಣ ಶುರುವಾಗುತ್ತೆ. ಇನ್ನೊಂದು ಕಡೆ ಜಾಗೃತಾವಸ್ಥೆಯ ಪ್ರಯಾಣ ಶುರುವಾಗುತ್ತೆ. ಎರಡೂ ಸೇಫೇ, ಬಟ್ ನೀವು ಯಾವ ರೀತಿ ಆಕ್ಸೆಪ್ಟ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್. ಆದರೆ ಜಾಗೃತಾವಸ್ಥೆಯಿಂದ ಪ್ರಯಾಣ ಮಾಡುವವರು ನಿದ್ರಾವಸ್ಥೆಯಿಂದ ಪ್ರಯಾಣಿಸುವವರನ್ನು ನಿಂದಿಸಬೇಡಿ. ಅರ್ಥ ಆಗ್ತಿದೆಯಾ? ನೀವು ಅವೇಕನಿಂಗ್ ಆಗಿ ಜರ್ನಿ ಮಾಡುವಾಗ ನಿದ್ರೆನಲ್ಲಿ ಮಡಗಿರ್ತಾರಲ್ಲ, ಅವ್ರ ಮೇಲೆ ನಿಂದನೆ ಮಾಡಬೇಡಿ. ನಿಮ್ಮ ಮನೆಯಲ್ಲಿ 4 ಜನ ನಿದ್ರೆ ಮಾಡ್ತಿರ್ತೀರಿ, ನೀವು ಮಾತ್ರ ಅಲರ್ಟ್ ಆಗಿರ್ತೀರ. ಆವಾಗ ಬಡ್ದಾಡಬೇಡಿ, ನಾನು ಮಾತ್ರ ಎದ್ದಿದ್ದೀನಿ ನೀವೆಲ್ಲ ನಿದ್ರೆ ಮಾಡ್ತಿರ್ತೀನಿ ಅಂತ ಹೇಳ್ಬೇಡಿ ಅಂತ ಅರ್ಥ. ಅಥವಾ ನಾನೊಬ್ಬ ಚೆನ್ನಾಗಿ ಧ್ಯಾನ ಮಾಡಿ ಇನ್ನರ್ ಕಾನ್ಷಿಯಸ್ ಡೆವಲಪ್ ಆಗಿ ಮಾಡಿಕೊಂಡಿದ್ದೀನಿ, ಮನೆಯಲ್ಲೆಲ್ಲ ಸೋಂಬೇರಿ ಥರ ಕೂತಿದ್ದಾರೆ ಅಂತ ಯಾವತ್ತೂ ನಿಂದನೆ ಮಾಡಬೇಡಿ. ಅವ್ರಿಗೊಂದು ಟೈಮ್ ಬರುತ್ತೆ. ಅದೇ ಹೇಳೋದು ಡ್ಯೂಟಿ ನಮ್ಮದು. ಹೇಳ್ತಾ ಇರ್ಬೇಕು, ಈ ಥರ ನನ್ನಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಿದೆ, ನೀವು ಚೆನ್ನಾಗಿ ನಿದ್ದೆ ಮಾಡ್ಕೊಂಡು ಒಂದಿನ ಬನ್ನಿ ಅಂತೇಳಿ. ಆ ರೀತಿ ನಾವು ಗೈಡ್ ಮಾಡ್ಬೋದು. ಜಾಗೃತಾವಸ್ಥೆಯಿಂದ ಪ್ರಯಾಣ ಮಾಡುವವರು ನಿದ್ರಾವಸ್ಥೆಯಿಂದ ಪ್ರಯಾಣ ಮಾಡುವವರನ್ನು ಅಥವಾ ಪ್ರಯಾಣಿಸುವವರನ್ನು ನಿಂದಿಸಬೇಡಿ, ನಿಂದನೆ ಮಾಡಬೇಡಿ. ಯಾರು ನಿದ್ರಾವಸ್ಥೆಯಲ್ಲಿರುವರೋ ಅಂಥವರಿಗೆ ಜಾಗೃತಾವಸ್ಥೆಯಲ್ಲಿ ಇರುವವರ ಬಗ್ಗೆ ಗೊತ್ತಾಗಲ್ಲ. ಯಾರು ನಿದ್ದೆ ಮಾಡ್ಕೊಂಡಿರ್ತಾರೋ, ಯಾರು ಎಚ್ಚರಿಕೆ ಆಗಿರ್ತಾರೋ, ಆ ನಿದ್ರೆ ಮಾಡ್ಕೊಂಡಿರೋರು ಇವ್ರ ಬಗ್ಗೆ ಗಮನನೇ ಇರಲ್ಲ. ಅವ್ರು ನಿದ್ದೆ ಮಾಡ್ಕೊಂಡೇ ಇರ್ತಾರೆ. ಅವರು ಮನೆಯೆಲ್ಲ ಓಡಾಡ್ಕೊಂಡಿದ್ರೂ ಗೊತ್ತಾಗಲ್ಲ.
ಅರ್ಥ ಆಗ್ತಿದೆಯಲ್ಲ, ಗೊತ್ತಾಗಲ್ಲ, ಗಮನಿಸೋದಿಲ್ಲ. ಆದ್ದರಿಂದ ಜಾಗೃತಾವಸ್ಥೆಯಲ್ಲಿ ಎಚ್ಚರವಾದರೂ ನಿದ್ರಾವಸ್ಥೆಯಲ್ಲಿರುವವರ ಚಿಂತೆಯನ್ನು ಬಿಟ್ಟುಬಿಡಿ. ಕೊನೆ ಹೇಳೋ ಸೂತ್ರ ಇದು. ಜಾಗೃತಾವಸ್ಥೆಯಲ್ಲಿ ಎಚ್ಚರವಾದರೂ ನಿದ್ರಾವಸ್ಥೆಯಲ್ಲಿರುವವರ ಚಿಂತೆಯನ್ನು ಬಿಟ್ಟುಬಿಡಿ, ಅವ್ರ ಕಡೆ ಗಮನ ಕೊಡಬೇಡಿ. ನೀವು ಜಾಗೃತವಾಗಿ ಮುಂದೆ ಹೋಗೋದು ನೋಡಿ, ಅಷ್ಟೇ ಇಂಪಾರ್ಟೆಂಟ್. ನಿಮ್ಮ ಆಧ್ಯಾತ್ಮಿಕ ದಾರಿಯನ್ನು ಎಚ್ಚರಿಕೆಯಿಂದ ಮುನ್ನಡೆಯಿರಿ. ಎಚ್ಚರಿಕೆಯಿಂದ ನಿಮ್ಮ ಸ್ಪಿರಿಚುವಲ್ ಜರ್ನಿಯನ್ನು ಆನಂದವಾಗಿ ಮುಂದೆ ಹೋಗ್ತಾ ಇರಿ, ಬಿಡಬೇಡಿ. ಅವತ್ತು ಒಂದಿನ ಹೋಗ್ತಾ ಇದ್ದಾಗ ಆ ಮಹಾ ತೇಜಸ್ಸು ನಮಗೆ ಕಾಣುತ್ತೆ, ಮಹಾ ಬೆಳಕು ಕಾಣುತ್ತೆ, ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣುತ್ತೆ. ಒಂದಿನ ನಿಜವಾದ ತಾಯಿಯ ದರ್ಶನ ಕೂಡ ನಮಗೆಲ್ಲ ಪ್ರಾಪ್ತಿಯಾಗುತ್ತೆ ಅಂತ ಹೇಳುತ್ತೆ. ಆದ್ದರಿಂದ ನಿಮ್ಮ ಆಧ್ಯಾತ್ಮಿಕ ಜರ್ನಿಯನ್ನು ಎಚ್ಚರಿಕೆಯಿಂದ ಮುಂದುವರೆಸಿ. ಓಂ ನಮಃ ಚಂಡಿಕಾಯೈ. ಈ ಯಾ ದೇವಿ ಸರ್ವಭೂತೇಷು ನಿದ್ರಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಇದರ ಅರ್ಥ. ಓಂ ಚಂಡಿಕಾಯೈ. ಓಂ ಶ್ರೀ ದುರ್ಗಾರ್ಪಣಮಸ್ತು. ನಮಃ ಶಿವಾಯ.